ಜೀವನದಲ್ಲಿ ಬರೋ ಪರೀಕ್ಷೆಗಳಿಗೆ ನಿಮ್ಮನ್ನು ತಯಾರು ಮಾಡೋದು ನಮ್ಮ ಸಾಹಿತ್ಯದ ಪುಸ್ತಕಗಳು, ಅದನ್ನು ಓದಿ ಅಂತ ಹೇಳ್ತೇನೆ ನಾನು. ಮತ್ತು ಆ ಪರೀಕ್ಷೆಗಳಿಗೆ ಕ್ವಶನ್ ಪೇಪರ್ ಲೀಕ್ ಆಗೋದಿಲ್ಲಪ್ಪ. ಮುಖ್ಯವಾಗಿ ಅಂಕಿತ ಮತ್ತು ಅಂಕಿತೆ. ಅಂಕಿತ ಅಂದರೆ ಪ್ರಕಾಶ್, ಅಂಕಿತೆ ಅಂದರೆ ಪ್ರಭಾ. ಅವರಿಬ್ಬರಿಗೆ ನಾನು ಕರೆಯುವುದು ಅಂಕಿತ ಅಂಕಿತೆ ಅಂತ. ಅವರಿಗೆ ಅಭಿನಂದನೆಗಳು. ಮತ್ತು ಅವರ ಅಂಗಡಿಯಲ್ಲಿ ಎಷ್ಟೋ ವರ್ಷಗಳಿಂದ ಪುಸ್ತಕ ಪರಿಚಾರಿಕೆಯರಾಗಿ ಕೆಲಸ ಮಾಡ್ತಿರುವಂಥ 5 ಸೋದರಿಯರು, ಪರಿಚಾರಿಕೆಯರು, ಪುಸ್ತಕ ಸಖಿಯರು, ಅವರಿಗೂ ಕೂಡ ನನ್ನ ಅಭಿನಂದನೆಗಳು. ಆಮೇಲೆ ಕಿಟ್ಟಿ, ಸ್ವ್ಯಾನ್ ಕಿಟ್ಟಿ ಅವ್ರದ್ದು ಮತ್ತು ಪ್ರಕಾಶ್ ಅವ್ರದ್ದು ಜುಗಲಬಂದಿ ಅದ್ಭುತವಾದದ್ದು. ಇವರೆಲ್ಲ ಒಂದು ದೊಡ್ಡ ಬಳಗ. ಆಮೇಲೆ ಇವತ್ತು ಇಲ್ಲಿ ಬಂದ ತಕ್ಷಣ ಮೊದಲು ನನ್ನನ್ನು ಆವರಿಸ್ಕೊಂಡಿದ್ದು ಹಾಡುಗಳು, ಅದ್ಭುತವಾದಂಥ ಹಾಡುಗಳು. ಕಳೆದ 3-4 ದಶಕಗಳಿಂದ ಕನ್ನಡಿಗರನ್ನ, ಕನ್ನಡ ಮನಸ್ಸನ್ನು ಪೋಷಿಸಿದಂಥ ರಂಗಭೂಮಿಯ ಹಾಡುಗಳು, ಸಿನಿಮಾದ ಹಾಡುಗಳು, ರಂಗಭೂಮಿಯಿಂದ ಬಂದು ಸಿನಿಮಾದಲ್ಲಿ ರಾರಾಜಿಸಿದ ಹಾಡುಗಳು, ಭಾವಗೀತೆಗಳು, ಜೊತೆಗೆ ಆ ಚಿತ್ರಗಳು. ಆ ಚಿತ್ರಗಳು, ಭಾವಚಿತ್ರಗಳು ಏನಿದ್ದಾವಲ್ಲ, ಇದ್ದಂಥ ವ್ಯಕ್ತಿಗಳು, ಅವರು ಯಾವಾಗಲೂ ಇರುವಂಥ ವ್ಯಕ್ತಿಗಳು, ಈಗ ಇಲ್ಲ ಕೆಲವರು. ಆದರೆ ಅವು ಮನಸ್ಸಲ್ಲಿ ಉದ್ದೀಪಿಸಿದ ಭಾವನೆಗಳು ಒಂದಲ್ಲ ಒಂದು. ಅದು ಬಹಳ ಒಂದು ವಿಚಿತ್ರವಾದಂಥ ಒಂದು. ಕನ್ನಡ ಅಂದರೆ ಏನು, ಕನ್ನಡ ಅಂದರೆ ಎಂಥ ವಿಚಾರಧಾರೆಗಳು, ಕನ್ನಡ ಅಂದರೆ ಏನೆಲ್ಲ ಇತ್ತು ಅಲ್ಲ. ಹೌದಲ್ಲ, ಎಷ್ಟು ಬೇಗ ಒಂದು ವಿಸ್ಮೃತಿ ನಮ್ಮನ್ನು ಆವರಿಸ್ತದೆ. ಏನೇನೆಲ್ಲ ಓದ್ಕೊಂಡು ಬಂದ್ವಿ ನಾವು, ಏನೆಲ್ಲ ಬಂತು ಮನಸ್ಸಿಗೆ. ಆಮೇಲೆ ಅಂಕಿತ ಅಂದರೆ ಏನು ಅಂದರೆ, ಬಸವನಗುಡಿ ಗಾಂಧಿ ಬಜಾರಲ್ಲಿ ನಾವು ಹೋಗ್ತಾ ಇದ್ದಾಗ ಒಂದು ಪಾಯಿಂಟಲ್ಲಿ ಮೆಟ್ಟಲಿಳಿತೀವಿ ನಾವು. ಮೆಟ್ಟಲಿಳಿದು ನಾವು ಅಂಕಿತ ಪುಸ್ತಕದ ಅಂಗಡಿಗೆ ಹೋಗ್ತೀವಿ. ಮನುಷ್ಯ ಸಾಮಾನ್ಯವಾಗಿ ಮೆಟ್ಟಿಲು ಏರಿ ಹೋಗ್ತಾನೆ ಎಲ್ಲೆಲ್ಲೋ ಹೋಗೋದಿದ್ರೆ. ನಾವು ಮೆಟ್ಟಿಲು ಇಳಿಯೋದು ಎಲ್ಲಿ, ಯಾವಾಗ? ಸ್ನಾನ ಮಾಡೋದಕ್ಕೆ. ನಾವು ಸರೋವರಕ್ಕೆ, ಕೊಳಕ್ಕೆ, ಸಮುದ್ರಕ್ಕೆ, ಅಥವಾ ನಮ್ಮ ಊರಿನ ಯಾವುದೋ ಒಂದು ಹೊಂಡಕ್ಕೆ ಮೆಟ್ಟಿಲಿಳಿಯೋದು ಒಂದು ಈವನ್ ಸ್ವಿಮ್ಮಿಂಗ್ ಸ್ಪೂಲಿಗೆ ಯಾರ್ದಾದ್ರೂ ನುಡಿದಿದ್ರೆ, ಹೋಗಿದ್ದಿದ್ರೆ ಯಾರ್ದಾದ್ರೂ. ಸೊ ಮೆಟ್ಟಿಲಿಳಿದು ಹೋಗುವುದು ಸರೋವರಕ್ಕೆ, ಕೊಳಕ್ಕೆ, ಒಂದು ಸ್ನಾನಕ್ಕೆ. ಸೊ ನನಗೆ ಯಾವಾಗಲೂ ಆ ಮೆಟ್ಟಿಲು ಇಳಿದಾಗ ಅವರ ಅಂಗಡಿಗೆ ಅದೊಂದು ಪುಸ್ತಕದ ಒಂದು ಕೊಳ. ಮತ್ತು ನಾವು ಒಂದು ಪುಸ್ತಕದ ಒಳಗೆ ಹೋಗೋದು ಕೂಡ ಮೆಟ್ಟಿಲು ಇಳಿದುಕೊಂಡೇನೆ. ಒಂದು ಪುಸ್ತಕ ತೆರೆಯೋದು, ಒಂದು ಕಥೆಯೊಳಗೆ ಹೋಗೋದು, ಒಂದು ಕವಿತೆಯೊಳಗೆ ಹೋಗೋದು, ಒಂದು ಕಾದಂಬರಿ ಒಳಗೆ ಹೋಗೋದು, ಯಾವುದೇ ಕಲಾಕೃತಿ ಒಳಗಡೆ ಒಂದು ರಾಗದೊಳಗಡೆ ಹೋಗೋದು, ಒಂದು ಹಾಡಿನೊಳಗಡೆ ಹೋಗೋದು, ಅದು ಕೂಡ ಕ್ರಮೇಣವಾಗಿ ಇಳಿದುಕೊಂಡೇ ಹೋಗೋದು. ಈ ಮೆಟ್ಟಲಿಳಿಯುವ ಒಂದು ರೂಪಕ ಇದೆಯಲ್ಲ, ಅದು ಬಹಳ ಅದ್ಭುತವಾದಂಥ. ನನಗೆ ಅದು ಯಾವಾಗಲೂ ಆ ಮೆಟ್ಟಿಲಿಳಿಯುವುದು ಒಂದು ಕ್ರಮ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟವಾದಂಥದ್ದು. ಅದು ಅಂದರೆ ಅದೊಂದು ಮನುಷ್ಯ ಮೆಟ್ಟಿಲಿಳಿದು ಹೋಗೋದಕ್ಕೇನೆ ಮಾಡಿಕೊಂಡಂಥ ಉಪಕ್ರಮಗಳಿದು. ಹೀಗಾಗಿ ಅಂಕಿತ ಪುಸ್ತಕಕ್ಕೆ ಹೋಗುವಾಗ ಮೆಟ್ಟಿಲಿಳಿದು ಹೋಗುವಂಥ ಒಂದು ಚಟುವಟಿಕೆ ನನಗೆ ಬಹಳ ಇಷ್ಟ. ಇವತ್ತು ನಾನು ಇಲ್ಲಿ ಬಂದಿರೋದು ಒಂದು ಅಂಕಿತದ ಮತ್ತು ನನ್ನ ಋಣದ 2-3 ಮಾತುಗಳನ್ನು ಹೇಳೋದಕ್ಕೆ, ಮತ್ತು ಗೆಳೆಯ ಜೋಗಿಯವರ ಪುಸ್ತಕದ ಬಿಡುಗಡೆ, ಒಂದು ಸಾಂಕೇತಿಕ ಬಿಡುಗಡೆ ಅದು. ಅದರ ಬಗ್ಗೆ ಹರೀಶ್ ಮಾತಾಡೋರಿದ್ದಾರೆ, ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ಜೋಗಿ ಬಗ್ಗೆ ಪ್ರೀತಿ 2 ಮಾತುಗಳು. ಅಂಕಿತದ ಒಂದು ಋಣ ಸಂದಾಯ, ಮತ್ತು ಆ ಋಣ ಮುಗಿಸುವಂಥದ್ದಲ್ಲ. ಋಣ ಸಂದಾಯ ಮಾಡೋದಂದರೆ ಅದು ಅಕೌಂಟ್ ಕ್ಲೋಸ್ ಮಾಡ್ದಂಗೆ, ಅದಲ್ಲ ಅದು. ಮತ್ತು ಅದ್ಭುತವಾಗಿ ಬರಗೂರವರು ಇವತ್ತು ಮಾತಾಡಿದ್ದಾರೆ. ಆ ಮಾತು ಮುಗಿಯುವಂಥದ್ದಲ್ಲ, ಅದು ಮನಸ್ಸಲ್ಲಿ ಅನುರಣಿಸುವಂಥದ್ದು. ಒನ್ ಆಫ್ ದ ಫೈನೆಸ್ಟ್ ಸ್ಪೀಚಸ್. ಅವ್ರು ಯಾವಾಗಲೂ ಚೆನ್ನಾಗೇ ಮಾತಾಡ್ತಾರೆ. ತುಂಬ ಕಾಲಕ್ಕೆ ಬೇಕಾದಂಥ ಮಾತನ್ನು ಅವರು ಇವತ್ತು ಆಡಿದ್ದಾರೆ. ಪುಸ್ತಕ ಅಂದರೆ ಏನು, ಇವತ್ತು ಯಾವ ಕಾಲದಲ್ಲಿ ಇದೀವಿ ಅಂದರೆ ಯಾರಾದರೂ ಸಿಕ್ಕಿದ್ರೆ ನಿಮ್ಮ ಪುಸ್ತಕ ನೋಡಿದೆ ಅಂತಾರೆ. ವಿಜುವಲ್. ನಿನ್ನೆ ಟಿವಿಲಿ ನಿಮ್ಮನ್ನು ನೋಡಿದೆ ಅಂತಾರೆ. ಕೆಲವರು ಇನ್ನೂ ಡೇಂಜರಸ್ ಆಗಿ ನಿನ್ನೆ ಟಿವಿಲಿ ನಿಮ್ಮದು ನೋಡಿದೆ ಅಂತಾರೆ. ಭಯಾನಕ. ನಿಮ್ಮ ಪುಸ್ತಕ ನೋಡಿದೆ ನಿನ್ನೆ, ಆಯ್ತಪ್ಪ, ಓದೋದು ಯಾವಾಗ ನೀವು? ಅಂದರೆ ಎಲ್ಲದಕ್ಕೂ ಒಂದು ಯುಟಿಲಿಟಿ ವ್ಯಾಲ್ಯೂ ಬಂದಿದೆ. ಅವ್ರು ಹೇಳಿದಾಗೆ ಯುಟಿಲಿಟಿ ವ್ಯಾಲ್ಯೂ.
ಅಂಗಡಿಗಳಿಗೆ ಹೋದರೆ, ಒಂದು ಫ್ಯಾಮಿಲಿ ಅಂಗಡಿಗೆ ಹೋದರೆ, ಒಂದು ಸಲ ಹೋದರೆ 500 ರೂಪಾಯಿ, 1000 ರೂಪಾಯಿ, ವೀಕೆಂಡಿಗೆ ಹೋದರೆ 2000 ರೂಪಾಯಿ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ, ನಿವಾಳಿಸಿ ಹೋಗಿದ್ದಾರೆ. ಟಿಪ್ಪೆ 200-300 ರೂಪಾಯಿ ಕೊಡ್ತಾರೆ. ಆದರೆ 200 ರೂಪಾಯಿ ಒಂದು ಮಸಾಲೆ ದೋಸೆ, ಬಟರ್ ಮಸಾಲ ದೋಸೆಗಿಂತ ಕಡಿಮೆ ದರದ ಪುಸ್ತಕ ತಗೊಳ್ಳೋದಕ್ಕೆ ಹಿಂಜರಿತಾರೆ. ಇದು ಯಾಕೆ? ಹೀಗೆ ಪುಸ್ತಕ ತಗೊಂಡು ಹಿಂದ್ಗಡೆ ನೋಡ್ತಾನೆ, ಅವನು ಹೀಗೆ ನೋಡ್ತಾನೆ, ಹಿಂಗೆ ಇಟ್ಕೊಂಡು ಹೋಗ್ತಾನೆ. ನಾನಲ್ಲೇ ಅಂಕಿತದಲ್ಲಿ ಕೂತ್ಕೊಂಡೇ ಗಮನಿಸ್ತೀನಿ. ಮತ್ತು ಅವನೇನು ತುಂಬ ಕಷ್ಟಾಳು ಜೀವಿ ಅಲ್ಲ, ತುಂಬ ಸುಶಿಕ್ಷಿತ, IT ಪೈಟಿ ಎಲ್ಲ. ಅವನೇ ಈಗ ಬಂದು ಹೀಗೆ ನೋಡಿ, ಹೀಗೆ ನೋಡಿ. ಮೊದಲೆಲ್ಲ ನಾನು ಹಂಗಿಲ್ಲ, ಬಟ್ ಈಗ ನಾನು ಸ್ವಲ್ಪ ಹಾಳಾಗಿಬಿಟ್ಟಿದ್ದೀನಿ. ಯಾವುದೋ ಪುಸ್ತಕ ತಗೊಂಡ್ಬಂದು ನಾನು ಅದರ ಮೇಲೆ ಆಟೋಗ್ರಾಫ್ ಕೇಳ್ತಾನೆ. ನಾನು ಅಲ್ಲಿದೆ, ನನ್ನ ಪುಸ್ತಕ ಅಲ್ಲಿದೆ ಬೇಕಿದ್ರೆ ಅಂತೆಲ್ಲ ಹೇಳೋಕೆ ಶುರು ಮಾಡಿದ್ದೀನಿ. ಪಾಪ ನನ್ನ ಪುಸ್ತಕವ ಸೋದರಿಯರು ಹೇಳ್ತಾರೆ, ಅವ್ರ ಪುಸ್ತಕ ಇದೆ ನೋಡಿ ಅಲ್ಲಿ, ಬೇಕಿದ್ರೆ ಅದರ ಮೇಲೆ ತಗೊಳ್ಳಿ ಅಂತ ಹೇಳ್ತಾರೆ ಅವರು. ಅಂದರೆ ಒಂದು ಪುಸ್ತಕ 125 ರೂಪಾಯಿ, ಕನ್ನಡ ಪುಸ್ತಕ 130 ರೂಪಾಯಿ, ಬೇರೆ ಅವ್ರು ಡಿಸ್ಕೌಂಟ್ ಬೇರೆ ಕೊಡ್ತಾರೆ. ಮಸಾಲೆ ದೋಸೆ, ಅದು ಖಾಲಿ ದೋಸೆ, ಅದಕ್ಕೆಲ್ಲ 150 ರೂಪಾಯಿ 175 ರೂಪಾಯಿ ಕೊಡ್ತಾರೆ ಅವರು. ಬಟ್ ಪುಸ್ತಕ ತಗೊಳ್ಳೋಕೆ ಆಗಲ್ಲ ಅವ್ರಿಗೆ. ಯಾಕಂದರೆ ಪುಸ್ತಕದ ಒಂದು ಅನುಭವ ಅದು ಶಾಶ್ವತವಾಗಿ ರಿಕರಿಂಗ್ ಡಿಪಾಸಿಟ್ ಸ್ಕೀಮ್ ಅಂತ ಗೊತ್ತಿಲ್ಲ ಅವರಿಗೆ. ಪುಸ್ತಕ ಅಂದರೆ ಒಂದ್ಸಲ ಓದಿದ ಮೇಲೆ ಮುಗಿದು ಹೋಯ್ತು ಅಂದ್ಕೊಂಡ್ಬಿಡ್ತಾರೆ ಅವರು. ಪುಸ್ತಕ ಈ ಮರಳಿ ಮಣ್ಣಿಗೆಯನ್ನು ನಾನು ಇನ್ನೂ ಓದ್ತೇನೆ. ಶಿವರಾಮ್ ಕಾರಂತರ ಮರಳಿ ಮಣ್ಣಿಗೆ 13 ಸಲ ಓದಿದ್ದೇನೆ. ಈಗಲೂ ನನ್ನ ಜೀವನದಲ್ಲಿ ಏನಾದರೂ ರಗಳೆ ಆದರೆ ಅದನ್ನು ತೆಗೆದು ಅದರ ಕೆಲವು ಪುಟಗಳನ್ನು ಮತ್ತೆ ನಾನು ವಿಸಿಟ್ ಮಾಡ್ತೇನೆ. ಪುಸ್ತಕಗಳು ನಮ್ಮ ಜೀವನದ, ನಾನು ಯಾವಾಗಲೂ ಯಾವುದೇ ಕಾಲೇಜು ಸ್ಕೂಲ್ಗಳಿಗೆ ಹೋದರೆ ಹೇಳೋದಿಷ್ಟೇ, ಮಕ್ಕಳೇ ನಿಮಗೆ ಇಂಜಿನಿಯರಿಂಗಿಗೆ, ನಿಮ್ಮ MBAಗೆ, ನಿಮ್ಮ ಯಾವುದೋ BScಗೆ, BEಗೆ ಟೆಕ್ಸ್ಟ್ ಬುಕ್ಸ್ ಇರ್ತವೆ ಅಲ್ವಾ. ಆದರೆ ನಮ್ಮ ಜೀವನದಲ್ಲಿ ಪರೀಕ್ಷೆಗಳು ಬರ್ತವೆ. ನಮ್ಮ ಜೀವನದಲ್ಲಿ, ನಮ್ಮ ಸಂಬಂಧಗಳಲ್ಲಿ ಪರೀಕ್ಷೆಗಳು ಬರ್ತವೆ. ಅದಕ್ಕೆ ಟೆಕ್ಸ್ಟ್ ಬುಕ್ಸ್ ಯಾವುದು? ಸಾಹಿತ್ಯ. ಜೀವನದಲ್ಲಿ ಬರೋ ಪರೀಕ್ಷೆಗಳಿಗೆ ನಿಮ್ಮನ್ನು ತಯಾರು ಮಾಡೋದು ನಮ್ಮ ಸಾಹಿತ್ಯದ ಪುಸ್ತಕಗಳು. ಅದನ್ನು ಓದಿ ಅಂತ ಹೇಳ್ತೇನೆ ನಾನು. ಮತ್ತು ಆ ಪರೀಕ್ಷೆಗಳಿಗೆ ಕ್ವಶನ್ ಪೇಪರ್ ಲೀಕ್ ಆಗೋದಿಲ್ಲಪ್ಪ ಅಂತ ಹೇಳ್ತೇನೆ. ಮತ್ತು ಪ್ರತಿಯೊಬ್ಬರ ಜೀವನದ ಪರೀಕ್ಷೆಗಳು ಕ್ವಶನ್ ಪೇಪರು ಯುನಿಕ್ ಆಗಿರ್ತವೆ ಅಂತ ಕೂಡ ಹೇಳ್ತೀನಿ. ನಾನು 2000 ಬೆಂಗಳೂರಿಗೆ ಬಂದಾಗ ನಾನು ತುಂಬ ಕಂಗೆಟ್ಟು ಹೋಗಿದ್ದೆ. ಆ ವೈಯಕ್ತಿಕ ವಿವರಗಳನ್ನೆಲ್ಲ ಹೇಳಬಾರ್ದು, ಇಟ್ ಇಸ್ ನಾಟ್ ಡಿಗ್ನಿಫೈಡ್. ಹೇಗೆ ಪ್ರಕಾಶ್ ಕೂಡ ಕಂಗೆಟ್ಟು ಹೋಗಿದ್ರು, ಆಗ ನನ್ನ ಜೀವನದಲ್ಲೂ ಏನೇನೋ ಆಗಿತ್ತು. ನಾನು ETVಯಲ್ಲಿದ್ದೆ, ಆ ಜಾಬ್ ಬಿಟ್ಟೆ. ಪ್ರಕಾಶ್ ಅವರು ಯಾವ ರೀತಿಯಲ್ಲಿ ಜಾಬನ್ನು ಬಿಡಬೇಕಾಯಿತು ಅದೇ ತೆರೀಲಿ ನಾನು ETVಯಿಂದ ಒಂದು ರೀತಿಯಲ್ಲಿ ಬಿಟ್ಟು ನಾನು ಇಲ್ಲಿ ಬರಬೇಕಾಯಿತು. ಹೊಸ ಊರು, ಬಾಂಬೆಯಿಂದ ಇಲ್ಲಿ ಬಂದಿದ್ದೆ. ಹೊಸ ಊರು, ಅಪರಿಚಿತರು, ಏನು ಮಾಡಬೇಕೋ ಗೊತ್ತಿಲ್ಲ, ಸಂಸಾರ, ಮಕ್ಕಳು, ಅದೆಲ್ಲ ಏನೇನೋ ರಗಳೆಗಳಿದ್ವು. ಆವಾಗ ನನಗೆ ಏನು, ಆ ಹೊತ್ತಿನಲ್ಲಿ ಇಲ್ಲಿ ಬಸವನಗುಡಿಯಲ್ಲಿ ಪುಸ್ತಕ ಬಿಡುಗಡೆ ಒಂದು ಬಂದೆ ನಾನು. ಯಾವುದೋ ಒಂದು ಪುಸ್ತಕ ಬಿಡುಗಡೆ, ಈ ಅಂಕಿತ ಪುಸ್ತಕದಲ್ಲಿ ಮೆಟ್ಟಿಲಿಳಿದು ಒಂದು ಪುಸ್ತಕದ ಬಿಡುಗಡೆ. ಯಾವ ಪುಸ್ತಕ? ಗತಿಸ್ಥಿತಿ, ಗಿರಿಯವರ ಗತಿಸ್ಥಿತಿ ಕಾದಂಬರಿ. 1973 ಓದಿದ ಕಾದಂಬರಿ ಅದು. ಅಕ್ಷರ ಪ್ರಕಾಶನದಿಂದ ಬಂದಿದ್ದು, ಅದರ ಮರುಮುದ್ರಣದ ಬಿಡುಗಡೆ. ನನಗೆ ಹಬ್ಬ ಅನ್ನಿಸ್ತು, ಗತಿಸ್ಥಿತಿ ಅಂತ ಕಾದಂಬರಿಯನ್ನು ಮರುಮುದ್ರಣ ಮಾಡ್ತಾರೆ ಈ ಪ್ರಕಾಶಕ ಅಂತಂದರೆ ಇವನೊಬ್ಬ ವಿಶೇಷ ಪ್ರಕಾಶಕ. ಮತ್ತು ಗಿರಿ ಕೂಡ ಇದ್ರು, ಅವರು ಅನಿವಾಸಿ ಭಾರತೀಯ ಕನ್ನಡಿಗ, ಅವರೀಗ ಅಂದರೆ ಅಲ್ಲೇ ಹೊರಗಡೆ ಇರ್ತಾರೆ. ಅದು ಅದ್ಭುತ ಕಾದಂಬರಿ ಅದು. ಅದನ್ನು ಆ ಕಾಲದಲ್ಲಿ ವಿಮರ್ಶಕರು ಕನ್ನಡ ಭಾಷೆಗೆ ನಡೆಸಿದ ಚಿಕಿತ್ಸೆ ಅಂತ ಬರೆದಿದ್ರು. ಆ ಥರದ ಕಾದಂಬರಿ ಇದು, ನೀವೆಲ್ಲ ಓದ್ಬೇಕು ಅದನ್ನು, ಗತಿಸ್ಥಿತಿ. ಆ ಕಾದಂಬರಿ ಬಿಡುಗಡೆ ಹೋದಾಗ ಒಳಗಡೆ ಖಾಲಿ, ಹೀಗಿರ್ಲಿಲ್ಲ, ಒಳಗಡೆ ಎಲ್ಲ ಖಾಲಿ, ನೆಲದ ಮೇಲೆ ಚಾಪೆ ಹಾಸಿ ಕೆಳಗಡೆ ಕೂತಿದ್ವಿ. ಅದಾದಮೇಲೆ ನನಗೆ ಪುಸ್ತಕ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದರು ಯಾರು, ನಮ್ಮ ಪ್ರಕಾಶ್ ಅವರು. ನನ್ನ ಹತ್ರ ಪುಸ್ತಕನೇ ಇಲ್ಲ. ನಾವೆಲ್ಲ ಆ ಥರ ವರ್ಷಕ್ಕೆ 1-2 ಕತೆ ಬರೆಯುವಂಥ ಲೇಖಕ. ಮತ್ತು ಅದಾಗಲೇ ನನ್ನ ಹತ್ರ ಒಂದು 8 ಕತೆ ಇತ್ತು. ಅದನ್ನು ಬಣ್ಣದ ಕಾಲು ಅಂತ ನಾನು ನವಕರ್ನಾಟಕದವರಿಗೆ ಕೊಟ್ಟಿದ್ದೆ 1999. ಅದು ಬಂದಿತ್ತು. ಇವರ ಹತ್ರ ಕೊಡ್ಲಿಕ್ಕೆ ನನ್ನ ಹತ್ರ ಪುಸ್ತಕ ಇರಲಿಲ್ಲ. ಆಗ ಅವ್ರು ಏನು ಮಾಡಿದ್ರು, ನಾನು ಬಾಂಬೆಯಲ್ಲಿದ್ದಾಗ ನನ್ನ ಬೇರೆ ಬೇರೆ ಪುಸ್ತಕಗಳು ಬಂದಿದ್ವು, ಅದು ಲಭ್ಯ ಇರಲಿಲ್ಲ, ಎಲ್ಲೆಲ್ಲೋ ಬಂದು ಆಗಾಗಲೇ ದುರ್ಲಭ ಆಗಿದ್ವು. ಇವರು ಪಾಪ ಸಂಯುಕ್ತ ಒಂದು ಕಥಾ ಸಂಕಲನದ ಸಂಪುಟ ತಂದರು, ನನ್ನ 3 ಪುಸ್ತಕದ್ದು. ಅದರ ಬಿಡುಗಡೆಯನ್ನು ಅವರು ಅಂಗಡಿಯಲ್ಲೇ ಮಾಡಿದ್ರು.
ಅದಕ್ಕೆ ಯಾರು ಬಂದಿದ್ರು ಬಿಡುಗಡೆ ಮಾಡೋಕ್ಕೆ? ಅಲ್ಲೇ ಕೂತ್ಕೊಂಡು, ಇವರೆಲ್ಲಿ ಗಲ್ಲಾದಲ್ಲಿ ಕೂತ್ಕೋತಾರಲ್ಲ ದುಡ್ಡು ತಗೊಂಡು ರಿಸಿಟ್ ಅಲ್ಲೇ ಕೂತು ಬಿಡುಗಡೆ ರಾಜೀವ್ ತಾರಾನಾಥ್ ಬಂದಿದ್ರು, ಪಂಡಿತ್ ರಾಜೀವ್ ತಾರಾನಾಥ್ ಮತ್ತು ನನ್ನ ಗೆಳೆಯ ವಿವೇಕ್ ಶಾನ್ಭಾಗ್. ಅವರಿಬ್ಬರು ಅಲ್ಲಿ ಕೂತು ಅವರ ಹಸ್ತದಿಂದ ಬಿಡುಗಡೆ, ಅಮೃತ ಹಸ್ತದಿಂದ ಬಿಡುಗಡೆ, ನಿಜವಾದ ಅಮೃತ ಹಸ್ತ. ಯಾವ ಕೈಯಿಂದ ಸರೋದ್ ನುಡಿಸ್ತಾರೋ ಆ ಕೈಯಿಂದ ಪುಸ್ತಕ ಬಿಡುಗಡೆ. ತುಂಬ ನನಗೆ ಇಟ್ ವಾಸ್ ಸಚ್ ಎ ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್. ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಇಂಥ ಕೆಲವು ಅಪೂರ್ವ ಗಳಿಗೆಗಳನ್ನು ಈ ಒಂದು ಪುಸ್ತಕ, ಅಂಕಿತ ಪುಸ್ತಕ ನನಗೆ ಕಳೆದ 25 ವರ್ಷಗಳಲ್ಲಿ, ಅಂದರೆ ಇದಕ್ಕೆ 30 ವರ್ಷ ಆಯಿತು, ನನ್ನ 25 ವರ್ಷಗಳಲ್ಲಿ ದಯಪಾಲಿಸಿದೆ. ಅಲ್ಲಿಂದ ಇಲ್ಲಿ ತನಕ ನನ್ನ ಎಲ್ಲ ಪುಸ್ತಕಗಳನ್ನು ಮಾಡಿದ್ದಾರೆ. ಮತ್ತು ಒಳ್ಳೆಯ ಪ್ರಕಾಶಕನ ಲಕ್ಷಣ ಏನು ಅಂತಂದರೆ, ಯಾವುದೇ ಪುಸ್ತಕದ ಕೊನೆ ಪ್ರತಿ ಗೋಡೌನ್ನಲ್ಲಿದೆ ಅಂದಾಗ ಮರುಮುದ್ರಣ ಮಾಡೋದು, ಅದು ಒಳ್ಳೆಯ ಪ್ರಕಾಶಕನ ಲಕ್ಷಣ. ಅವರ ಹೆಸರಲ್ಲೇ ಪ್ರಕಾಶ ಇದೆ, ಹೀಗಾಗಿ ಆ ಲಕ್ಷಣ ಅದು. ಅವರು ನನ್ನ ಎಲ್ಲ ಪುಸ್ತಕನ ಮರುಮುದ್ರಣ ಮಾಡ್ತಾರೆ. ಮರುಮುದ್ರಣ ಮಾಡೋ ಮೊದಲು ಫೋನ್ ಮಾಡ್ತಾರೆ, ಅದರಲ್ಲೇನಾದರೂ ಮಿಸ್ಪ್ರಿಂಟ್ಸ್ ಉಳ್ಕೊಂಡಿದೆಯಾ ಹಳೆ ಎಡಿಷನ್ನಲ್ಲಿ ಅಂತ, ಅದನ್ನು ಮಾಡ್ತಾರೆ. ಮತ್ತು ಅವರಿಗೆ ನನ್ನ ಜೀವನದ ಸಂಘರ್ಷದ ಬಗ್ಗೆ ಕಾಳಜಿ ಇತ್ತು. ಹೀಗಾಗಿ ಸುಮ್ಮನೆ ಪ್ರತಿಗಳನ್ನು ಕೊಟ್ಟು ಅವರು ಇದು ಮಾಡ್ತಿರ್ಲಿಲ್ಲ. ಅವರು ನನಗೆ ಸೂಕ್ತವಾದಂಥ ಗೌರವಧನವನ್ನು ಕೊಡ್ತಾ ಬಂದಿದ್ದಾರೆ. ಇಲ್ಲಿದ್ದರೆ ನಮ್ಮಲ್ಲಿ ಪ್ರಕಾಶಕರು ಕೂಡ ಅವ್ರದ್ದು ಪ್ರಾಬ್ಲಮ್ಗಳಿರ್ತವೆ. ನಾನು ಸರಿಯಾಗಿ ನನ್ನ ಜೀವನದಲ್ಲಿ ಒಬ್ಬ ಲೇಖಕನಾಗಿ ಒಬ್ಬ ಪ್ರಕಾಶಕರಿಂದ ಗೌರವಧನವನ್ನು ಜೀವನದಲ್ಲಿ ಮೊದಲ ಬಾರಿ ಕಿಂಚಿತ್ತಾದರೂ ಪಡೆದದ್ದು ನಮ್ಮ ಇವರಿಂದನೇ, ಅಂಕಿತದವರಿಂದನೇ. ಅದು ಕೂಡ ನನಗೆ ಬಹಳ ದೊಡ್ಡ, ಅಂದರೆ ಆ ಕಾಲದಲ್ಲಿ ಬಹಳ ದೊಡ್ಡ ನನಗೆ. ಆಮೇಲೆ ಭಾಳ ರೆಗ್ಯುಲರ್ ಆಗಿ ಅವರು ನನಗೆ ಗೌರವಧನವನ್ನು ಕೊಡ್ತಾ ಬಂದಿದ್ದಾರೆ. ಇದನ್ನು ನಾನು ಹೀಗೆ ಹೇಳಬಾರ್ದು, ಬಟ್ ನನಗೆ ಹೇಳೋದು ಭಾಳ ಮಹತ್ವದ್ದು ಅಂತ ಅನಿಸ್ತು ನನಗೆ. ಯಾಕಂದರೆ ಹಿ ವಾಸ್ ವೆರಿ ಕನ್ಸಿಡರ್ಡ್. ಅವರು ಕಾಪಿ ಗೀಪಿ ಬೇಡ ಸರ್, ಗೌರವಧನ ತಗೊಳ್ಳಿ ನೀವು ಅಂತ. ಇಲ್ಲಿದ್ರೆ ನಮ್ಮಲ್ಲಿ ಕಾಪಿಗಳನ್ನು ಕೊಡೋದು ಒಂದು ಸಂಪ್ರದಾಯನೂ ಇದೆ. ಒಂದು 50 ಕಾಪಿ ತಂದು ಡಪ್ ಅಂತ ಮನೇಲಿ ಹಾಕ್ಬಿಡೋದು. ಅದು ನಾವೇನು ತಲೆ ಮೇಲೆ ಹೊತ್ಕೊಂಡು ತಿರುಗಬೇಕು. ಅದನ್ನು ಗಣಪತಿ ವಿಸರ್ಜನೆಗೆ ತೊಗೊಂಡು ಹೋದಂಗೆ 10 ಕಾಪಿ ತೊಗೊಂಡು ಹೋಗೋದು, ಅದು ಆಗೋದಿಲ್ಲ ಅದು. ಆಮೇಲೆ ಆ ಕಾಪಿಗಳು ಓದದೇ ಇರುವಂಥ ಸಂಬಂಧಿಕರಿಗೆ ಕೊಟ್ಟೆ ಹೋಗ್ಬಿಡ್ತಾವೆ. ಅದು ಪ್ರಯೋಜನ ಬರೋದಿಲ್ಲ ಅದು. ಹೀಗಾಗಿ ಅದು, ಅಥವಾ ಗೆಳೆಯರಿಗೆ ಹೋಗ್ಬಿಡ್ತದೆ. ಸೊ ಅವರು ನನಗೆ ಆ ರೀತಿ. ಆಮೇಲೆ ಇನ್ನೊಂದು ಇದೆ, ಈ ಹಾಲ್ ಇದೆಯಲ್ಲ, ಇದ್ರ ಬಗ್ಗೆ ಹೇಳ್ತೀನಿ. ಈ ಹಾಲಿಗೆ, ವರ್ಲ್ಡ್ ಕಲ್ಚರ್ ಹಾಲಿಗೆ ಒಂದು ಹೊಸ ಪರಿವರ್ತನೆ ಮಾಡಿದ್ದು, ರೂಪಾಂತರ ಮಾಡಿದ್ದು ಅಂಕಿತ ಪ್ರಕಾಶನ್ದವರು. ಈ ಹಾಲ್ ಮೊದಲು ಯಾವ ಕಾರ್ಯಕ್ರಮಗಳಿಗೆ ಆಗ್ತಿತ್ತೋ ಗೊತ್ತಿಲ್ಲ. ಇಲ್ಲಿ ಪುಸ್ತಕ ಬಿಡುಗಡೆ, ತೂಫಾನ್ ಮೇಲ್ ನನಗೆ ನೆನಪಿದೆ. ಅದು ಯೋಗಾಯೋಗ, ಅಂದರೆ ಯೋಗಾಯೋಗ ಶಬ್ದ ನನಗಿಷ್ಟ ಇಲ್ಲ. ನನ್ನ ತೂಫಾನ್ ಮೇಲ್ ಪುಸ್ತಕ ಇಲ್ಲ ಇದು ಬಿಡುಗಡೆ. ಅದು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಪುಸ್ತಕ ಬಿಡುಗಡೆ ಅಂತಾಗಿದ್ದು ಅದು, ಅಂದರೆ ಒಂದು ಹಾಲಲ್ಲಿ. ಆಮೇಲೆ ನಂದು 2 ಬೇಡಿಕೆ ಇತ್ತು ಅವರಿಗೆ. ನಾನು ಮರಾಠಿ, ಬೆಂಗಾಲಿ ಪುಸ್ತಕಗಳ ಬಿಡುಗಡೆಯನ್ನು ನೋಡಿದ್ದೆ ಬಾಂಬೆಯಲ್ಲಿ. ಅವ್ರೇನು ಮಾಡ್ತಾರೆ, ಪುಸ್ತಕದ ಬಗ್ಗೆ ಮಾತು ಇಟ್ಕೊಳ್ಳೋದಿಲ್ಲ ಮರಾಠಿಗಳಲ್ಲಿ. ಅವರು ಯಾವುದಾದ್ರೂ ವಿಶೇಷ ಅತಿಥಿಯನ್ನು ಯಾವುದೇ ಫೀಲ್ಡಿಂದ ಕರೀತಾರೆ ಮತ್ತು ಅವನಿಗೆ ಅವನ ಆ ಫೀಲ್ಡಿನ ಬಗ್ಗೆ ಮಾತಾಡ್ಲಿಕ್ಕೆ ಹೇಳ್ತಾರೆ. ಪುಸ್ತಕ ಬಿಡುಗಡೆ ನೆಪ. ಒಬ್ಬ ನಟ ಬಂದರೆ, ನಟ ತನ್ನ ಜೀವನದ ಒಂದು ಅತ್ಯುತ್ತಮ ಪಾತ್ರದ ಬಗ್ಗೆ ಮಾತಾಡ್ತಾನೆ. ಒಬ್ಬ ವಕೀಲ ಬಂದರೆ ತಾನು ಫೈಟ್ ಮಾಡಿದ ಅತ್ಯುತ್ತಮ ಕೇಸ್ ಬಗ್ಗೆ ಮಾತಾಡ್ತಾನೆ. ಒಬ್ಬ ಡ್ರೈವರನ್ನು ಕರೀತಾರೆ, ಅವನು ತಾನು ಏನು ಅನುಭವಿಸಿದ ಒಂದು ವಿಚಿತ್ರವಾದ ಆಕ್ಸಿಡೆಂಟು, ಅದರಿಂದ ಹೇಗೆ ಪಾರಾಗಿ ಬಂದೆ ಅದ್ರ ಬಗ್ಗೆ ಮಾತಾಡಿದ್ದು ಕೇಳಿದ್ದೀನಿ ನಾನು. ಅಂದರೆ ಒಂದು ಹ್ಯೂಮನ್ ಇಂಟ್ರೆಸ್ಟ್ ಆದ ಇವೆಂಟ್ ಆಗಿ ಮಾಡ್ತಾರೆ. ಆಮೇಲೆ ಲೇಖಕ ಅಂತೂ ಆ ದಿವಸ ತನ್ನ ಪುಸ್ತಕದ ಬಗ್ಗೆ ಮಾತಾಡೋದೇ ಇಲ್ಲ. ಆ ಲೇಖಕ ತನ್ನ ಪುಸ್ತಕದ ಬಗ್ಗೆ ಮಾತಾಡೋದು ಅತ್ಯಂತ ಹಾಸ್ಯಾಸ್ಪದ ಸಂಗತಿ. ಅದು ಯಾವ ಲೇಖಕನು ತನ್ನ ಪುಸ್ತಕದ ಬಗ್ಗೆ ಮಾತಾಡಬಾರ್ದು. ಹೀಗಾಗಿ ನಾನು ಇವರಿಗೆ ಪ್ರಕಾಶ ಹೇಳಿದೆ, ಪುಸ್ತಕ ಬಿಡುಗಡೆ ಮಾಡಬೇಕು, ಆದರೆ ಇದಿಷ್ಟು, ನಾನು ನನ್ನ ಪುಸ್ತಕದ ಬಗ್ಗೆ ಮಾತಾಡೋದಿಲ್ಲ, ಆಮೇಲೆ ಯಾರೂ ನನ್ನ ಪುಸ್ತಕದ ಬಗ್ಗೆ ಮಾತಾಡಬಾರ್ದು, ಈ ಥರ ಮಾಡೋಣ ಅಂತ. ಹೀಗಾಗಿ ನಾವು ಪುಷ್ಪಮಾಲಾ ಅಂತ ಪೇಂಟರು, ಅವರನ್ನು ಕರೆದ್ವಿ. ಮತ್ತು ಐ ಥಿಂಕ್ ಅನಂತ್ ನಾಗನ್ ಕರೆದ್ವಿ, ಅವರೇನೋ ಒಂದು ಕಥೆಯ ಪರಿಚ್ಛೇದ ಓದಿದ್ರು. ಹೀಗೆ ಬೇರೆ ಬೇರೆ ರೀತಿಯಿಂದ ಮಾಡಿ ಆ ಪುಸ್ತಕ ಬಿಡುಗಡೆ ಸಮಾರಂಭ ಬೇರೆ ರೀತಿ ಆಯಿತು. ಆಮೇಲೆ ಪುಸ್ತಕ ಪ್ರಕಾಶನದಲ್ಲೂ ಕೂಡ, ಪ್ರಕಟಣೆಯಲ್ಲಿ ಒಳಗಡೆಗೆ ಒಂದು ಬಿಳಿ ಕಾಗದ ಇರ್ತದೆ. ಸಾಮಾನ್ಯವಾಗಿ ಪುಸ್ತಕ ತೆಗೆದು ಕೂಡಲೇ ಒಂದು ಬಿಳಿ ಕಾಗದ ಇರ್ತದೆ ಎಲ್ಲದರಲ್ಲೂ, ಸೆಕೆಂಡ್ ಕವರ್ ಅಂತ ಕರಿತೀವಿ ಅದಕ್ಕೆ. ಅಲ್ಲಿ ಬಣ್ಣದ ಕಾಗದವನ್ನು ಹಾಕೋಕ್ಕೆ ಶುರು ಮಾಡಿದೆ ನಾನು ಅದರಲ್ಲಿ. ಯಾಕಂದರೆ ಅದು ಕೂಡ ಮರಾಠಿ ಮತ್ತು ಬಂಗಾಲಿ ಪುಸ್ತಕಗಳ ಶೈಲಿ, ನನಗಿಷ್ಟ ಅದು. ಅದು ತುಂಬ ಜನರಿಗೆ ಇಷ್ಟ ಆಗಿ, ಆ ನಂತರ ಕನ್ನಡದ ಬಹುತೇಕ ಪುಸ್ತಕಗಳಲ್ಲಿ ದಟ್ ಕಲರ್ ಪೇಪರ್ ಇನ್ ಸೆಕೆಂಡ್ ಕವರ್
ಬರೋಕ್ಕೆ ಶುರುವಾಯಿತು. ಒಂದು ರೀತಿಯಲ್ಲಿ ತೂಫಾನ್ ಮೇಲ್ ಬಿಕೇಮ್ ಎ ಟ್ರೆಂಡ್ ಸೆಟರ್ ಇನ್ ಎ ಡಿಫರೆಂಟ್ ವೇಸ್. ಆಮೇಲೆ ಈ ಹಾಲಲ್ಲಿ ಪುಸ್ತಕ ಬಿಡುಗೆ, ಈ ಹಾಲಿಗೆ ಪುಸ್ತಕದ ಪರಿಮಳ ಬರೋಕ್ಕೆ ಶುರುವಾಯಿತು. ಅಂದರೆ ಆಮೇಲೆ ಹೊಸ ಪುಸ್ತಕದ ಪರಿಮಳದ ಹಾಲ್ ಅಂತ ಒಂಥರ ಮಜಾ ಆಯಿತು. ಆಮೇಲೆ ಇಲ್ಲಿ ಮತ್ತೊಂದು ಶುರು ಮಾಡಿಬಿಟ್ರು ಅವರು. ಪುಸ್ತಕ ಬಿಡುಗಡೆ ಆ ದಿವಸ ಆಗಲಿಲ್ಲ, ಅದು ಪುಸ್ತಕ ಬಿಡುಗಡೆ ಮಾಡಿದಾಗೆಲ್ಲ ಪುಸ್ತಕ ಲೇಖಕರು ಮತ್ತು ಅವರ ಪತ್ನಿ ಇಬ್ಬರಿಗೂ ಹಾರ ಹಾಕಿ ಸನ್ಮಾನ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಹೀಗಾಗಿ ನಮ್ಮ ಗೆಳೆಯ ಶ್ರೀರಾಮು ಇದಕ್ಕೆ ಕಂಬತ್ತಳ್ಳಿ ಕಲ್ಯಾಣ ಮಂಟಪ ಅಂತ ಹೆಸರಿಟ್ಬಿಟ್ಟ. ಏನೇ ಕಾರ್ಯಕ್ರಮ ಎಲ್ಲಿ, ಕಂಬತ್ತಳ್ಳಿ ಕಲ್ಯಾಣ ಮಂಟಪದಲ್ಲ ಅಂತ ಕೇಳ್ತಿದ್ದ ಅವನು. ಸೊ ಈ ರೀತಿ ಒಂದು ರೀತಿ ಈ ಹಾಲಿನ ಇದೇ ಬೇರೆ ಆಗಿದ್ದು ಬೇರೆ ಇತ್ತು. ಈಗ ಇದನ್ನ ಒಂಥರ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಆಗ ಎಲ್ಲ ಕಡೆ ಓಪನ್ ಆಗಿತ್ತು, ಒಂಥರ ಬಯಲು ಆಲಯ ಒಂಥರ ಇತ್ತು. ಅದು ಕುರ್ಚಿಗಳಿದ್ವು, ಇಟ್ ವಾಸ್ ಮೋರ್ ಫ್ಲೆಕ್ಸಿಬಲ್, ಗಾಳಿ ಬೆಳಕು ಜಾಸ್ತಿ ಇತ್ತು, ಒಂದು ರೀತಿ ಬೇರೆ ಥರ ಇತ್ತು ಅದು. ಸೊ ಆ ರೀತಿ ಇತ್ತು. ಆದರೆ ಆ ದಿವಸ ಆದ ಇನ್ನೊಂದು ಘಟನೆಯನ್ನು ನಾನು ಹಂಚಿಕೊಳ್ಳಬೇಕು. ಅದು ಪ್ರಕಾಶ್ ಕಂಬತ್ತಳ್ಳಿಯ ಒಂದು ಬೇರೆ ಗುಣವನ್ನು ತೋರಿಸುತ್ತೆ. ಅವ್ರು ನೋಡಿ ಈಗಲೂ ಕೂಡ ಒಂದು ರೀತಿ ಏನೂ ಆಗದೆ ಇರೋ ಥರ ಇದ್ದಾರೆ, ಪಕ್ಕದಲ್ಲಿ ನೇಪಥ್ಯದಲ್ಲಿ ನಿಂತಿರ್ತಾರೆ. ಅವರದೇ ಆದಂಥ ಹ್ರಸ್ವವಾದ ಒಂದು ವಿನೋದ ಇದೆ. ಅವ್ರು ಯಾವತ್ತೂ ನಗೋದಿಲ್ಲ, ಬಟ್ ತುಂಬ ಒಂದು ರೀತಿಯ ಒಂದು ಕಿರು ವಿನೋದ ಇದೆ ಅವ್ರದ್ದು. ಆ ದಿವಸ ಏನಾಯಿತು ಅಂತಂದರೆ, ತೂಫಾನ್ ಮೇಲ್ ದಿವಸ ಬ್ಯಾನರ್ ಕಟ್ಟುವಾಗ ಅವರು ಸ್ಟೂಲಿಂದ ಜಾರ್ ಬಿದ್ದು ಮೊದಲೇ ಅವರ ಕಾಲಿನ ಲಿಗಾಮೆಂಟ್ ಟೇರ್ ಆಯಿತು. ಗೊತ್ತೇ ಇಲ್ಲ ನಮಗೆ, ನನಗೂ ಗೊತ್ತಾಗಲಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ. ಇಡೀ ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ರು, ಜನರನ್ನು ನಗಿಸಿದ್ರು, ಎಲ್ಲ ಆಯಿತು. ಆಮೇಲೆ ನಾವು ಊಟಕ್ಕೆ ಹೋದ್ವಿ ಯಾವುದು ಹೋಟ್ಲಿಗೆ. ಆಮೇಲೆ 3 ತಿಂಗಳು ಆಸ್ಪತ್ರೆಯಲ್ಲಿದ್ದರು ಅವರು. ಆಪರೇಷನ್ ಆಯಿತು ಅವರಿಗೆ 2 ಸಲ. 1 ವರ್ಷ ಕುಂಠಿತ ನಡೀತಾ ಇದ್ರು ಅವರು. ಆಮೇಲೆ ಅದು ರೆಗ್ಯುಲರ್ ನಮ್ಮ ನಡುವೆ ಅದೇ ತೂಫಾನ್ ಮೇಲೆ ಕಾಲ ಮೇಲೆ ಹಾದೋಯ್ತು ಸರ್ ನಿಮ್ಮದು ಅಂತ ಹೇಳ್ತಿದ್ರು ಅವರು. ಬಟ್ ಹಿ ನೆವರ್ ಲೆಟ್ ಎನಿಬಡಿ ನ್ಯೂ, ಯಾರಿಗೂ ಗೊತ್ತಾಗದಂತೆ ಅವರು ಒಂದು ಚೂರು ಆ ಕುರಿತು ಸೆಲ್ಫ್ ಪಿಟಿ ಅಥವಾ ಆತ್ಮಮರುಕ ಇಲ್ಲದಂತೆ ಅವರು ಒಂದು ಕ್ಷಣನೂ ಆತ್ಮಮರುಕದಲ್ಲಿ ಮಾತಾಡಲಿಲ್ಲ. ಅದು ಪ್ರಕಾಶ್ ಕಂಬತ್ತಳ್ಳಿ. ಅದಕ್ಕಾಗಿ ಇನ್ನೊಮ್ಮೆ ನಾನು ಅವರಿಗೆ ಸಾಮೂಹಿಕವಾಗಿ ಆ ಒಂದು ಯಾತನೆಗೆ ನಾನು ಕ್ಷಮೆ ಕೋರ್ತೇನೆ ಇವತ್ತು. ಯಾಕಂದರೆ ನನಗೆ ಭಾಳ ಬೇಜಾರಾಯಿತು. ಆಮೇಲೆ ಎಷ್ಟು ಅವರು ಒದ್ದಾಡ್ಬಿಟ್ರಲ್ಲ 1 ವರ್ಷ ಆ ಒಂದು ಪುಸ್ತಕದಿಂದಾಗಿ ಅಂತ. ಆಮೇಲೆ ನನಗೆ ಪ್ರಕಾಶ್ ಕಂಬತ್ತಳ್ಳಿಯಿಂದ ದೊರೆತ ಇನ್ನೊಂದು ಸವಿ ನೆನಪು ಅಂದರೆ ಶಬ್ದ ತೀರದ ಬಿಡುಗಡೆ ಇಲ್ಲೇ ಆಗಿದ್ದು. ಅದು ಅರುಂಧತಿನಾಗಿದ್ದರು ಆ ದಿವಸ. ಅವರು ಅವರ ಪ್ರೀತಿಯ ಒಬ್ಬ ರಂಗಭೂಮಿಯ ಕಲಾವಿದೆಯ ತಲ್ಲಣಗಳು ಅಂತ ಮಾತಾಡಿದ್ರು. ಅವಳು ಹೇಳಿದ ಒಂದೇ ನನ್ನ ನೆನಪಿದೆ. ಅವ್ರು ಹೇಳಿದ್ರು, ವಾಟ್ ಡು ಯು, ಯಾವುದು ನಿನಗೆ ಭಯ ರಂಗಭೂಮಿಯ ಕಲಾವಿದೆಯಾಗಿ ಅಂತ ಹೇಳಿದಾಗ ಅವ್ರು ಹೇಳಿದ್ದು, ಕ್ಲೌಡ್ಸ್ ಆನ್ ದ ಡೇ ಆಫ್ ದ ಶೋ ಅಂತ ಹೇಳಿದ್ಲು ಅವಳು. ಅಂದರೆ ಶೋ ದಿನ ತುಂಬ ಮೋಡ ಆಗಿಬಿಟ್ರೆ ಹೋಟೆಲ್ ಸಂಕಟ ಆಗಿಬಿಡುತ್ತೆ ಅಂತ, ಜನ ಬರೋಲ್ಲ ಸಂಜೆ ಅಂತ. ಆಕಾಶದಲ್ಲಿ ಮೋಡ ಬಂದುಬಿಟ್ರೆ ಆ ದಿವಸ ಸಂಜೆ ನಾಟಕ ಇದ್ದಾಗ ತುಂಬ ಕಷ್ಟ ಆಗುತ್ತೆ ಅಂತ. ಸೊ ಈ ಥರದ ಕೆಲವು ವಿವರಗಳು ಯಾವತ್ತೂ ನಮ್ಮ ಮನಸ್ಸಿಂದ ಹೋಗಲ್ಲ, ದೇ ಸ್ಟೇ ವಿತ್ ಯು. ಸೊ ಆ ದಿವಸ ಏನಾಯಿತು ಅಂದರೆ, ಫಂಕ್ಷನ್ ನಡೀತಾ ಇದೆ, ಸಡನ್ನಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆದ ತಕ್ಷಣ ಹಿಂದ್ಗಡೆ ಸಾಲಲ್ಲಿ ಜನ ಮಿಸ್ಕಾಡೋಕ್ಕೆ ಶುರುವಾಯಿತು. ಹೌದು, ನೀವಿದ್ದು ಯಾವ ಅಂದರೆ ತುಂಬ ಕೆಲವರು ಇದ್ದಿರಬೇಕು ಇವತ್ತಿಲ್ಲಿ ಆ ದಿವಸ ಇದ್ದವರು. ನೋಡಿದ್ರೆ ಪೂರ್ಣಚಂದ್ರ ತೇಜಸ್ವಿ ಬಂದಲ್ಲಿ ಆಡಿಯನ್ಸಲ್ಲಿ ಕೂತ್ಬಿಟ್ಟಿದ್ದಾರೆ. ಅಯ್ಯಪ್ಪ ಏನಪ್ಪ ಅಂಥೇಳಿ ನಾನು ಆಮೇಲೆ ಹೇಳ್ಕೊಂಡು ಹೋದೆ, ಅವರಿಗೆ ರಿಕ್ವೆಸ್ಟ್ ಮಾಡಿದೆ. ಅವ್ರಿಲ್ಲ ಇಲ್ಲ ಇಲ್ಲ ಅಂದರು, ಕರ್ಕೊಂಬಂದು ಸ್ಟೇಜಿಗೆ ಕರ್ಕೊಂಬಂದೆ. ಅವರು ಮಗಳ ಮನೆಗೆ ಬಂದಿದ್ದರು. ಮಜಾ ಅಂದರೆ ಪೇಪರಲ್ಲಿ ನೋಡಿದ್ದಾರೆ ಇವತ್ತು ಫಂಕ್ಷನ್ ವಿವರ ನೋಡಿ, ಫಂಕ್ಷನ್ಗೆ ನೋಡಬೇಕು ಅಂತ ಬಂದಿದ್ದಾರೆ ಅವರು. ತಮಾಷೆ ಅಂದರೆ ಹಿಂದಿನ ದಿವಸನೇ ಅವರು ತಪ್ಪಾಗಿ ತಿಳ್ಕೊಂಡು ಡೇಟು ಹಿಂದಿನ ದಿವಸನೇ ಬಂದಿದ್ರಂತೆ. ಖಾಲಿ ಆಡಿಟೋರಿಯಂ ನೋಡಿ ವಾಪಸ್ ಹೋಗಿ ಇವತ್ತು ಮತ್ತೆ ಬಂದಿದ್ದಾರೆ ಫಂಕ್ಷನ್ ದಿವಸ. ನನಗಂತೂ ಅವರು ಆ ಜೀನ್ಸ್, ನನಗೆ ಒಂಥರ ಈ ಸಾಮಾಜಿಕ ಪೌರಾಣಿಕ ನಾಟಕದಲ್ಲಿ ದೇವರು ಬರೋದು ನೋಡಿದ್ದೀವಿ ನಾವು. ನನಗೆ ಸಾಮಾಜಿಕ ನಾಟಕದಲ್ಲಿ ದೇವರು ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದಂಗಾಯ್ತು. ದ ವೇ ಹಿ ಕೇಮ್ ಆ್ಯಂಡ್ ಇವಾಗ ಅಲ್ಲಿ ಕೂತಿದ್ದು ನೋಡಿ. ಆಮೇಲೆ ನನ್ನ ರಿಕ್ವೆಸ್ಟಿಗೆ ಒಂದು 2 ನಿಮಿಷ ಮಾತಾಡಿದ್ರು. ಆತ್ಮವಿಮರ್ಶೆ ಇಲ್ಲದೆ ಯಾರೂ ಬೆಳೆಯೋದಿಲ್ಲ ಅಂತ. ಆ ಫೋಟೋ ಇದೆ ಇಲ್ಲಿ, ಇನ್ನೂ ಇದೆ, ಕರೆಕ್ಟ್. ಸೊ ತುಂಬ ಅಂದರೆ ತುಂಬ ವಿಶಿಷ್ಟವಾದಂಥ ಕ್ಷಣ ಇದು. ಸೊ ಈ ಕ್ಷಣನೂ ಕೂಡ ನನ್ನ ಮನಸ್ಸಲ್ಲಿ ಯಾವತ್ತೂ ಇರುವಂಥದ್ದು. ತುಂಬ ಹಂಬ್ಲಿಂಗ್ ಆದಂಥ ಆ ವ್ಯಕ್ತಿ, ಒಂದು ಏನು ಅನಾಮಿಕ ಒಂದು ಎಲಿಮೆಂಟ್ ಅದು. ಒಂದು ರೀತಿ ನನಗೆ ತುಂಬ ಹಂಬ್ಲಿಂಗ್ ಆದಂಥ ಮೊಮೆಂಟ್ ಅದು. ಅದು ಕೂಡ ಅಂಕಿತದಿಂದನೇ ನನಗೆ ಸಿಕ್ಕಿದ್ದು. ಆಮೇಲೆ ಇನ್ನೊಂದು ನನ್ನ ರಿಕ್ವೆಸ್ಟನ್ನು ಅವರು ನೆರವೇರಿಸಿದ್ದು. ನಮ್ಮಲ್ಲಿ ಒಂದು ಮಡಿವಂತಿಕೆ ಇದೆ, ಚಿತ್ರಗೀತೆ
ಮುಖ್ಯಧಾರೆಯ ಸಾಹಿತ್ಯ ಪ್ರಪಂಚಕ್ಕೆ ಚಿತ್ರಗೀತೆಗಳ ಬಗ್ಗೆ. ಈಗ ನಾನು ನನ್ನ ಸಾಹಿತ್ಯ ಬರಿತಾನೆ ಇದ್ದೇನೆ, ಇನ್ನೂ ಕವಿತೆಗಳನ್ನು ಬರಿತೀನಿ, ಎಲ್ಲ ಮಾಡ್ತಾ ಇದ್ದೀನಿ. ಆದರೆ ನಾನು ಸಿನಿಮಾಕ್ಕೆ ಹಾಡುಗಳು ಬರೀಲಿಕ್ಕೆ ಶುರು ಮಾಡಿದ್ಮೇಲೆ ನನ್ನ ಸಾಹಿತ್ಯ ಪ್ರಪಂಚದ ಕೆಲವರಿಗೆ ನನ್ನ ಬಗ್ಗೆ ಸ್ವಲ್ಪ ಶ್ರದ್ಧಾಂಜಲಿ ಆಗೋಯ್ತು. ಇವನು ಹಾಳಾಗಿ ಹೋದ, ಇವನ್ನ ಏನು ಬಚಾವ್ ಮಾಡೋದು ಹೇಗೆ ಅಂತ. ಅದು ಯಾಕೋ ಗೊತ್ತಿಲ್ಲ. ಸೊ ಅದನ್ನು ಬರಗುರು ಅನುಭವಿಸಿದಾರೋ ಏನೋ ಹಿಂದೆ ಗೊತ್ತಿಲ್ಲ. ಬಟ್ ನನಗೆ ಎರಡು ಬೇರೆ ಅನಿಸ್ಲಿಲ್ಲ. ಯಾಕಂದ್ರೆ ಬೇರೆ ಯಾವ ಭಾಷೆಯಲ್ಲೂ ಹಾಗಿಲ್ಲ. ಮಲಯಾಳಮಲ್ಲಿ ಅತ್ಯುತ್ತಮ ಅಂದರೆ ಸಾಹಿತಿಗಳೆಲ್ಲ ಸಿನಿಮಾಕ್ಕೆ ಹೋಗಿದ್ದಾರೆ, ಮರಾಠಿಯಲ್ಲೂ ಹೋಗಿದ್ದಾರೆ, ತಮಿಳಲ್ಲಂತೂ ಎರಡೂ ಅವಿಭಾಜ್ಯ. ಸೊ ನಮ್ಮಲ್ಲಿ ಅದೇನೋ ಒಂದು ಥರ. ಸೊ ನಂದು ಒಂದು ಕವನ ಸಂಕಲನ ತರುವಾಗ ಎಲ್ಲೋ ಮಳೆಯಾಗಿದೆ ಅಂತ ನನ್ನ ಸಿನಿಮಾ ಹಾಡುಗಳ ಒಂದು ಸಂಕಲನ ತರಬೇಕು ಅಂತ ಪ್ರಕಾಶ್ದೇ ಹಠ. ಸರ್ ಸಿನಿಮಾ ಹಾಡುಗಳದ್ದು ಒಂದು ಪುಸ್ತಕ ತರಬೇಕು ಸರ್ ಅಂತ. ಸೊ ಸಿನಿಮಾ ಹಾಡುಗಳ ಪುಸ್ತಕ ತಂದ್ವಿ. ಆ ದಿವಸ ಸಿನಿಮಾ ಕವಿಗಳ ಕವಿ ಸಮ್ಮೇಳನ ಮಾಡೋಣ ಅಂತ ನಾನು ತಿಳ್ಕೊಂಡೆ. ಅದಕ್ಕೆ ಅವರು ಮುಂದಾದರು. ಆ ದಿವಸ ಇಲ್ಲಿ ಗಿರೀಶ್ ಕಾರ್ನಾಡು ಕೂಡ ಬಂದಿದ್ರು. ಕವಿಗೋಷ್ಠಿ, ನನ್ನ ಕವನ ಸಂಕಲನಗಳ ಬಿಡುಗಡೆ ಜೊತೆಗೆ ಸಿನಿಮಾ ಹಾಡುಗಳ ಕವನ ಸಂಕಲನಗಳ ಬಿಡುಗಡೆ ಕೂಡ. ಹಂಸಲೇಖ ಅವರ ಅಧ್ಯಕ್ಷತೆಯಲ್ಲಿ CV ಶಿವಶಂಕರರು, ಭಂಗೀರಂಗ, ವಿ ಮನೋಹರ್, ಹೃದಯ ಶಿವ, ಯೋಗರಾಜ್ ಭಟ್ ಅವರೆಲ್ಲ, ದೊಡ್ಡರಂಗೇಗೌಡರು, ಆಮೇಲೆ ಗೌಸ್ ಪೀರ್, ಕವಿರಾಜ್, ಎಲ್ಲ ನಮ್ಮ ಸಿನಿಮಾ ಕವಿಗಳ, ನಾಗೇಂದ್ರ ಪ್ರಸಾದ್ ಒಂದು ಕವಿಗೋಷ್ಠಿಯನ್ನು ಇಲ್ಲಿ ಮಾಡಲಾಯಿತು. ಅದಕ್ಕೆ ತುಂಬ ಪ್ರಕಾಶ್ ನನಗೆ ಹುಮ್ಮಸ್ಸಿಂದ ಬೆಂಬಲ ಕೊಟ್ಟರು. ನನಗೆ ಅದು ಯಾವತ್ತೂ ಮರೆಯೋದಿಲ್ಲ ನಾನು. ಯಾಕಂದರೆ ದಿಸ್ ಈಸ್ ಎ ವೆರಿ ರ್ಯಾರ್. ಇವರು ಹೇಳ್ದಂಗೆ ಎಲ್ಲ ರೀತಿಯ ಸಾಹಿತ್ಯ ಅಂದರೆ ಒಂದು ಕಲೆಕ್ಟಿವ್ ಮೈಂಡ್, ಅದು ಇನ್ಕ್ಲೂಸಿವ್ ಮೈಂಡ್, ಎಲ್ಲರೂ ಇರುವಂಥ ಒಂದು ಮನಸ್ಸು, ಒಂದು ದೊಡ್ಡ ಕುಟುಂಬ ಅಪ್ಪ ಅದು ಅದರಲ್ಲಿ ಮಡಿವಂತಿಕೆ ಸಲ್ಲದು. ಇದೇ ಶ್ರೇಷ್ಠ, ಅದೇ ಶ್ರೇಷ್ಠ. ತೇಜಸ್ವಿನೇ ಹೇಳಿದ್ದಾರೆ, ಯಾವುದು ಅಹಂಕಾರ ಕೊಡ್ತದೋ ಅದು ಜ್ಞಾನ ಹೇಗಾಗಕ್ಕೆ ಸಾಧ್ಯ ರೀ ಅಂತ ಕೇಳಿದ್ರು. ನಾನು ಜ್ಞಾನಿ ಅಂದ್ರೆ ಅದು ಹೆಂಗೆ ಜ್ಞಾನ? ಅದು ವೆರಿ ಸಿಂಪಲ್. ಯಾವುದು ಜ್ಞಾನ ಕೊಡುತ್ತೋ, ಯಾವುದು ಜ್ಞಾನವೋ ಅದು ಹೆಂಗೆ ಅಹಂಕಾರ ಕೊಡೋಕ್ಕೆ ಸಾಧ್ಯ? ಸೊ ಆ ರೀತಿ ತುಂಬ ಸುಂದರವಾದಂಥ ಒಂದು ಕವಿ ಮೊಹಲ್ಲನ್ನು, ಒಂದು ವಾತಾವರಣವನ್ನು ಸೃಷ್ಟಿಸೋದಕ್ಕೆ ಪ್ರಕಾಶ್ ನನಗೆ ಆ ದಿವಸ ಸಹಾಯ ಮಾಡಿದ್ರು. ಇನ್ನು ಕಿಟ್ಟಿ ಮತ್ತು ಅವರ ಜುಗಲ್ಬಂದಿ ಬಗ್ಗೆ ಹೇಳ್ಬಿಡ್ತೀನಿ. ಅದು ಕೂಡ ಬಹಳ ವಿಚಿತ್ರ ಇದೆ. ಅದೊಂಥರ ಲವ್ ಹೇಟ್ ರಿಲೇಷನ್ಶಿಪ್. ಅಂದರೆ ಪ್ರಭಾ ಮತ್ತು ಪ್ರಕಾಶರ ದಾಂಪತ್ಯ ಹೇಗೋ ಅದೇ ಥರದ ಇನ್ನೊಂದು ದಾಂಪತ್ಯ ಅದು. ಅಂದರೆ ಕೊನೆ ಗಳಿಗೆಯಲ್ಲಿ, ಅಂದರೆ ಕ್ರಿಕೆಟಲ್ಲಿ ಕೆಲವು ಬ್ಯಾಟ್ಸ್ಮನ್ ಹಿಂಗಿರ್ತಾರೆ, ನಮ್ಮ ಯುವರಾಜ್ ಸಿಂಗ್ ಅದೇ ಥರ ಇದ್ದ. ರನ್ ರೇಟ್ ಜಾಸ್ತಿ ಇದ್ದಷ್ಟು ಖುಷಿ ಅವನಿಗೆ. ಲಾಸ್ಟ್ 2 ಓವರಲ್ಲಿ 30 ರನ್ ಇರಬೇಕು ಬಾಡಿಸು ವಿನ್ ಮಾಡೋದಕ್ಕೆ. ಬಂದು 30 ರನ್ ಬಾಡಿಸಿ ವಿನ್ ಮಾಡ್ತಾನೆ ಅವನು. ಇವರು ಹಾಗೆ ನಾಳೆ ಬೆಳಿಗ್ಗೆ ಬುಕ್ ರಿಲೀಸ್ ಅಂದರೆ ಹಿಂದಿನ ದಿವಸ ಏನೂ ಇಲ್ಲ ಅನ್ನೋ ಥರ ಇರ್ತಾರೆ ಅವರು. ಸುಮ್ಮನೆ ಮುಖದ ಮೇಲೆ ಏನು ಹಲ್ಚಲ್ ಏನೂ ಇಲ್ಲ. ಪ್ರಕಾಶಿಗೆ ಟೆನ್ಷನ್ನು, ಎಷ್ಟು ಟೆನ್ಷನ್ ಅಂದರೆ, ಬಟ್ ಏನು ಹೇಳಕ್ಕೆ ಹೋದರೆ ಎಲ್ಲಾದರೂ ಜಗಳ ಆಗಿಬಿಡುತ್ತೆ ಅಂತ ಒಂದು ರೀತಿ ಒಂದು ಮೌನ, ಒಂದು ಯುದ್ಧ ಮೌನ ಅಂತಾರಲ್ಲ ಆ ರೀತಿ. ಆಮೇಲೆ ನೆಕ್ಸ್ಟ್ ಡೇ ಅವ್ರಿಗೇನು ಅಂದರೆ, ಅಲ್ಲಿ ಫಂಕ್ಷನ್ನು ಶುರುವಾಗೋ ಮೊದಲು ಅರ್ಧ ಗಂಟೆ ಮೊದಲು ಬಿಸಿ 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 ದೋಸೆ ಥರ ಪ್ರೆಸ್ಸಿಂದ ಸೀದಾ ಇಲ್ಲಿ ಕಾಪಿಗಳು ಬರಬೇಕು. ಅದು ಕಿಟ್ಟಿಯ ಒಂದು ಇದು ಅಂದರೆ ಕನಸು. ಇವರಿಗೆ ಟೆನ್ಷನ್ನು, ಯಾರಿಗೆ? ಪ್ರಕಾಶಿಗೆ. ಎಲ್ಲಾದರೂ ಪ್ರಾಬ್ಲಮ್ ಆಗಿಬಿಟ್ರೆ, ಎಲ್ಲಿ ಕರೆಂಟ್ ಹೋಗಿಬಿಟ್ರೆ, ಅಲ್ಲಿ ಏನೋ ಇಲ್ಲಿ ನಮ್ಮಲ್ಲಿ ಇದಿಲ್ಲ, ಟಿಪಿಕಲ್ ಬೆಂಗಳೂರಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಯಾರೇ ಎಷ್ಟೇ ದೂರದಿಂದ ಬರೋದಿದ್ರು ಕೂಡ ಫೋನ್ ಮಾಡಿ ಎಲ್ಲಿದ್ದೀರ, ಇಲ್ಲೇ ಸಿಗ್ನಲ್ ಹತ್ರ ಇದ್ದೀನಿ ಸರ್ ಅಂತಾರೆ. ಆ ಸಿಗ್ನಲ್ ಎಲ್ಲಿ ಸಿಗ್ನಲ್? ಅದು ತುಮಕೂರು ಸಿಗ್ನಲ್ಲ ಅಥವಾ ಶಿವಮೊಗ್ಗ ಸಿಗ್ನಲ್ಲ ಗೊತ್ತಿರೋದಿಲ್ಲ. ಸಿಗ್ನಲ್ ಹತ್ರ ಇದ್ದೀನಿ ಅಂತಾರೆ ಅವರು. ಆ ಥರ ಎಲ್ಲಾದರೂ ಸಿಗ್ನಲ್ ಹತ್ರ ಸಿಕ್ಕಾಕೊಂಡ್ಬಿಟ್ರೆ ಕಾಪಿ ಅಂತ ಇವ್ರಿಗೆ ಟೆನ್ಷನ್ನು. ಸೊ ಅದೊಂಥರ ಮಜಾ. ಆದರೂ ಕೂಡ ಐ ಹ್ಯಾವ್ ಸೀನ್ ಕಳೆದ 15 ವರ್ಷದಲ್ಲಿ ತುಂಬ ಮಾತಿಲ್ಲದ ಒಂದು ಇದು ಕಂಪೇನಿಯನ್ಶಿಪ್ ಅವ್ರದ್ದು. ಅತ್ಯುತ್ತಮ ಕ್ರಾಫ್ಟ್ಮನ್ಶಿಪ್ಪು, ಅತ್ಯುತ್ತಮವಾದಂಥ ಒಂದು ಸೌಹಾರ್ದದ ಒಂದು ಕಂಪ್ಯಾನಿಯನ್ಶಿಪ್ ಕಿಟ್ಟಿ ಮತ್ತು ಅವ್ರದ್ದು. ಆಮೇಲೆ ಅವರ ನೆಲಮಾಳಿಗೆ ಅಂತಿರುವಂಥ ಅಂಕಿತಾ ಬುಕ್ ಹೌಸ್, ಅದರ ಒಳಗಡೆ ನಡೆಯುವಂಥ ಪ್ರೂಫ್ ರೀಡಿಂಗ್ ಚಟುವಟಿಕೆ, ಇದರ ಬಗ್ಗೆ ನಾನು ಹೇಳಲೇಬೇಕು. ನನ್ನ ಪ್ರಕಾರ ಅದೊಂದು ಮೋಸ್ಟ್ ಸ್ಪಿರಿಚುವಲ್ ಚಟುವಟಿಕೆ. ಗಂಡ ಮತ್ತು ಹೆಂಡತಿ ಅವರಿಬ್ಬರಿಗೂ ಆ ಕನ್ನಡ ಪುಸ್ತಕದ
ಪ್ರೂಫ್ ರೀಡಿಂಗ್ ಚಟುವಟಿಕೆ ಇದೆಯಲ್ಲ, ತುಂಬ ಆಧ್ಯಾತ್ಮಿಕವಾದಂಥ ಚಟುವಟಿಕೆ. ಇಬ್ಬರೂ ಸೇರಿ 3 ಸಲ ನೋಡ್ತಾರೆ ಅದನ್ನು. ಇವರಿಬ್ಬರು 2 ಸಲ ನೋಡಿದ್ರೆ ಅವ್ರು 1 ಸಲ ನೋಡ್ತಾರೆ, ಅವ್ರು 1 ಸಲ ನೋಡಿದ್ರೆ ಇವರು 1 ಸಲ ನೋಡಿದ್ರೆ ಅವ್ರು 2 ಸಲ ನೋಡ್ತಾರೆ. ಅದು ಎಲ್ಲಿ ಅಂದರೆ ಒಳಗಡೆ ಒಂದು ಭಯಾನಕವಾದ ಒಂದು ಕೋಶದ ಥರ ಇದೆ. ಅಲ್ಲಿ ಆಕ್ಸಿಜನ್ನೇ ಇಲ್ಲ. ಆ್ಯಕ್ಚುಲಿ ಅವರಿಗೆ ಕನ್ನಡವೇ ಪ್ರಾಣವಾಯು. ಆ ಪ್ರೂಫ್ ನೋಡುವಾಗ ಆ ಕನ್ನಡನೇ ಅವರಿಗೆ ಪ್ರಾಣವಾಯು ಕೊಡ್ತದೆ. ಕನ್ನಡವೇ ಪ್ರಾಣವಾಯು. ಮತ್ತೆ ದೋಷವಿಲ್ಲದ ಒಂದು ಪುಸ್ತಕನೇ ಅವರ ನಿಜವಾದ ಆತ್ಮಿಕ ಸಂತೋಷ. ಅಚ್ಚಿನ ದೋಷ ಇಲ್ಲದ ಪುಸ್ತಕನೇ ಅವರ ಆತ್ಮಿಕ ಸಂತೋಷ. ಯಾಕಂದ್ರೆ ಅವರಿಬ್ಬರಿಗೂ ಕನ್ನಡ ಅಂತ ಪ್ರೀತಿ, ಸಾಹಿತ್ಯ ಅಂತ ಪ್ರೀತಿ, ಶುದ್ಧವಾದ ಪುಸ್ತಕ ಅಂತ ಪ್ರೀತಿ. ಅವರ ನಡುವೆ ಅದೊಂದು ಥರದ ಸಾಂಗತ್ಯ, ಅದೊಂದು ರೂಪಕ. ಆ ರೂಮ್, ನಾನು ಈಗಲೂ ಅಲ್ಲಿ ಹೋದರೆ ಆ ರೂಮಿಗೆ ಹೋಗಿ ಅಲ್ಲಿ ಒಳಗಡೆ ನಂದು ಒಂದೊಂದ್ಸಲ ಏನಾದರೂ ಪ್ರೂಫ್ ಕನೆಕ್ಟ್ ಮಾಡಿದ್ರೆ ಅಲ್ಲಿ ಹೋಗಿ ಕೂತಿರ್ತೀನಿ. ಅದು ನೋಡಬೇಕು ನೀವು, ಒಂದ್ಸಲ ಅಲ್ಲಿ ಹೋಗಿ ಬನ್ನಿ. ಅದು ಪವಿತ್ರವಾದ ಜಾಗ. ಅದೇ ನಿಜವಾದ ಅಧ್ಯಾತ್ಮ ಆ್ಯಕ್ಚುಲಿ. ನಾನು ನನ್ನ ಫ್ರೆಂಡ್ಸಿಗೆಲ್ಲ ಬೈತಿರ್ತೀನಿ. ಎಲ್ಲ US ಇಂದ ಇಲ್ಲಿಸಿಂದ ಬರ್ತಿರ್ತಾರೆ, ಫೋನ್ ಮಾಡ್ತಾರೆ, ನಿನ್ನೆ ಬಂದೆ ಕಣೋ, ಇವತ್ತಲ್ಲಿ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಬಂದೆ. ಮಾರಾಯ, ದೇವಸ್ಥಾನ ಏನ್ರೋ, ನೀವು ಕಲ್ತಿರೋ ಸ್ಕೂಲ್ಗಾದರೂ ಹೋಗಿ ಬಂದ್ರೋ ಒಂದ್ಸಲ. ಯಾವಾಗಾದರೂ ಹೋಗಿದ್ದೀರ ಅಂದ್ರು ಶಾಲೆಗೆ? ನೀವು 10th ಮಾಡಿದ್ದೀರಾ, 7th ಮಾಡಿದ್ದೀರಾ, ಅಲ್ಲಿ ಕಲ್ತಿದ್ದೀರಾ? ಅಲ್ಲಿ ಹೋಗಿ ಬನ್ನಿ. ಮೊನ್ನೆ ನಿಮ್ಮ ಸ್ಕೂಲಲ್ಲಿ ಲ್ಯಾಬೊರೇಟರಿಲಿ ಉಪಕರಣಗಳಿಲ್ಲ, ಅಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ ಇಲ್ಲ, ಅಲ್ಲಿ ಕ್ಲೋರಿನ್ ಇದಿಲ್ಲ, ಅಲ್ಲಿ ಹೋಗಿ. ಅಲ್ಲಿ ಹಂಚುಗಳಿಲ್ಲ, ಫಂಡ್ಸ್ ಇಲ್ಲ. ಅಲ್ಲಿ ಹೋಗಿ ಏನು ಆ ದೇವಸ್ಥಾನಕ್ಕೆ ಟೈಲ್ಸ್ ಹಾಕಿದೆ, ಈ ದೇವಸ್ಥಾನಕ್ಕೆ ಮಾರ್ಬಲ್ ಹಾಕಿದೆ. ಏನು ದೇವರಿಗೇನು ಕಡಿಮೆ ಆಗಿದೆ? ಎಷ್ಟು ಬೇಜಾರಾಗುತ್ತೆ ಅಂದರೆ ಎಲ್ಲಿ ಏನಾಗಿದೆ ಜನಗಳಿಗೆ. ಸೊ ಆ ಥರ ಯಾರಿಗಾದ್ರೂ ಏನಾದರೂ ಮಾಡಬೇಕು ಅಂತಿದ್ರೆ ಹೋಗಿ ಒಳಗಡೆ, ಅಂದರೆ ಆಧ್ಯಾತ್ಮಿಕ ಚಟುವಟಿಕೆ ಮಾಡಬೇಕು ಅಂತಿದ್ರೆ ಹೋಗಿ ಅವ್ರು ಪ್ರೂಫ್ ರೀಡಿಂಗ್ ಮಾಡುವಂಥ ಒಂದು ಸಣ್ಣ ಸೆಲ್ ನೋಡ್ಕೊಂಬನ್ನಿ ನೀವು. ಅಂಕಿತ ಪುಸ್ತಕದಲ್ಲಿ ತುಂಬ ಒಂದು ನೀಟಾಗಿ ಇಲ್ಲಿಂದ ಪುಸ್ತಕ, ಅಲ್ಲಿ ಪುಸ್ತಕ, ಇಲ್ಲಿ ಪುಸ್ತಕ. ಸೊ ಬಯಲು ಆಲಯದೊಳಗಂದರೆ ಪುಸ್ತಕದೊಳಗೆ ಕೂತ್ಕೊಂಡು ಪ್ರೂಫ್ ನೋಡ್ತಾರೆ ಅವರು, ಲಿಟ್ರಲಿ. ಸೊ ಇದು ಅವರ ಒಂದು ಅದ್ಭುತವಾದಂಥ ರೂಪಕ ಇದು. ಹೀಗಾಗಿ ಇದಕ್ಕೂ ಜಾಸ್ತಿ ನಾನು ಮಾತಾಡೋದಿಲ್ಲ. ಆದರೆ ನನಗನ್ನಿಸ್ತು ಇವತ್ತು ಜೋಗಿ ಪುಸ್ತಕ ಇಲ್ಲಿ ಬಿಡುಗಡೆ ಆಗ್ತದೆ. ಅವನು ಮತ್ತೊಂದು ರೂಪಕ, ಜೋಗಿ. ಯಾಕಂದರೆ ಕಳೆದ 1-2 ದಶಕದಲ್ಲಿ ಒಂದು ರೀತಿ ಹೊಸ ತಲೆಮಾರನ್ನು, ಕರೆಕ್ಟಾಗಿ ಹೇಳಿದರು, ಹೊಸ ತಲೆಮಾರನ್ನು ಒಂದು ರೀತಿ ಕನ್ನಡಕ್ಕೆ ಹಿಡಿದಿಟ್ಟಂಥ ಒಂದು ಚುಂಬಕ ಶಕ್ತಿ ಥರದ್ದು ಒಂದು ವ್ಯಕ್ತಿ. ಅದು ಅವರ ಪತ್ರಿಕೋದ್ಯಮದ ಮೂಲಕ ಇರಬಹುದು. ಮತ್ತು ಹಿಂದೆ ಜಾತ್ರೆಯಲ್ಲಿ ಒಂದು ಬಲೂನಿನ ಇದು ಸಿಕ್ತಿತ್ತು, ಒಂದು ಬೊಂಬೆ ಥರ. ಅದು ಹೆಂಗೆ ಹಾರಿಸಿ ಸೀದಾ ಬನ್ನಿ ಮತ್ತೆ ಹಿಂಗೆ ಕೂರ್ತಿತ್ತು ಅದು. ಹಾಗೆ ಅವರು ಬೇರೆ ಬೇರೆ ಮೀಡಿಯಾ ಹೋಗಿದ್ದಾರೆ ಅವರು. ಬಟ್ ತಿರುಗಿ ಬಂದು ಅವರು ಬಿದ್ದಿದ್ದು ಸಾಪ್ತಾಹಿಕ ಪುರವಣಿಗೆ ಭೂಮಿ ಮೇಲೆ. ಸೊ ಅಂದರೆ ಅವರು ಟಿವಿಗೂ ಹೋದರು, ಮತ್ತೆ ಯಾವುದಕ್ಕೂ ಹೋದರು, ಸಿನಿಮಾ ಎಲ್ಲ ಟ್ರೈ ಮಾಡಿದ್ರು, ತಿರುಗಿ ಮತ್ತೆ ಬಂದು ಸಾಪ್ತಾಹಿಕ ಪುರವಣಿಗೆ. ಐ ಥಿಂಕ್ ದಟ್ಸ್ ವೇರ್ ಈ ಬಿಲಾಂಗ್ಸ್. ಅಂದರೆ ಅಲ್ಲಿ ಅದರಿಂದಾಗಿ ಅವರಿಗೆ ತುಂಬ ಕರ್ನಾಟಕದ ಹೊಸ ತಲೆಮಾರಿನ ಕವಿಗಳಿಗೆ, ಕತೆಗಾರರಿಗೆ ಒಂದು ರೀತಿಯ ಇಂಡೈರೆಕ್ಟ್ ಆಗಿ ಮತ್ತು ಡೈರೆಕ್ಟ್ ಆಗಿ ಒಂದು ಅಭಿರುಚಿಯನ್ನು ರೂಪಿಸುವಲ್ಲಿ ಅವರಿಗೆ ಸಹಾಯಕ ಆಗಿದೆ. ಮತ್ತು ಹಿ ಹ್ಯಾಸ್ ಬಿಕಮ್ ಎ ವೆರಿ ಬಿಗ್ ಇನ್ಸ್ಪಿರೇಷನ್ ಫಾರ್ ದೆಮ್. ಅದು ಭಾಳ ದೊಡ್ಡ ಕೆಲಸ. ಈಗ ಸ್ವತಃ ಬರೆಯೋದು ಬೇರೆ, ಬರೀತಿರ್ತೀವಿ. ಆದರೆ ಉಳಿದವರಿಂದ ಬರೆಸೋದು, ಅವರಿಗೊಂದು ಇಂಡೈರೆಕ್ಟ್ ಸಪೋರ್ಟ್ ಕೊಡೋದು, ಅವರಿಗೊಂದು ಆಸೆ ಕೊಡೋದು, ಅದು ದೊಡ್ಡ ಕೆಲಸ. ಅದು ಎಲ್ರಿಗೂ ಆಗೋದಿಲ್ಲ. ಅದನ್ನು ಅವ್ರು ಮಾಡ್ತಾ ಬಂದಿದ್ದಾರೆ. ಮತ್ತು ಈಸ್ ಕಂಟಿನ್ಯೂಸ್ಲಿ. ನಾನು ಒಂದೊಂದ್ಸಲ ಡೌಂಟ್ ಅನಿಸಿದ್ದು ನನಗೆ, ಕೆಲವೊಂದು ಸಲ ಇರ್ತದಲ್ಲ, ಜೋಗಿ ಹೆಸರಿಂದ ಸುಮಾರು 10-20 ಜನ ಇರ್ಬೋದು ಅಂತ ಅನಿಸಿತ್ತು ನನಗೆ. ಎಷ್ಟು ಬರೀತಾರಪ್ಪ ಇವರು ಅಂತ. ರಿಯಲಿ ಇಟ್ಸ್ ನಾಟ್ ಈಸಿ. ಅಂದರೆ ಅಷ್ಟು ಈಸಿ ಅಲ್ಲ ಅದು ಬರೆಯೋದು. ಅಷ್ಟು ಪ್ರೊಲಿಫಿಕ್ ಆಗಿ ಬರೆಯೋದು ಈಸಿ ಅಲ್ವೇ ಅಲ್ಲ. ನನ್ನಂತಂದಂತೂ ಶಕ್ಯವೇ ಇಲ್ಲ. ಸೊ ಅವರ ಕಾದಂಬರಿ ಇವತ್ತು ಬಿಡುಗಡೆ ಆಗ್ತಾ ಇದೆ. ಅದನ್ನು ನಾವೆಲ್ಲ ಸೇರಿ ಬಿಡುಗಡೆ ಮಾಡಿದ್ದೀವಿ. ಆಮೇಲೆ ಅದರ ವಸ್ತು ತುಂಬ ಪ್ರಚಲಿತವಾದದ್ದು, ತುಂಬ ಕಾಡುವಂಥದ್ದು. ಯಾಕಂದರೆ ಅದೇ ಹೇಳಿದ್ನಲ್ಲ ಈಗ, ವಿ ಆರ್ ಗೋಯಿಂಗ್ ಬ್ಯಾಕ್. ಅದು ಎಲ್ಲರ ನಿಜ ಬಣ್ಣ ಆಗೋ ಥರದ ರೀತಿಯಲ್ಲಿ ಮತ್ತಿರುಗಿ ಎಲ್ಲ ಆಗಿ ಮತ್ತೆ ವಾಪಸ್ ಹೋಗ್ತಿದ್ದೇವೆ ನಾವು. ಅದೇ ಬೇಜಾರಾಗ್ತಾ ಇದೆ ನಮಗೆ. ಬಡಗೂರವರು ಬಹಳ ಸರಿಯಾಗೇ ಮಾತಾಡಿದ್ದಾರೆ.
ಅಂದರೆ ಪ್ರೀತಿಗಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ. ಪ್ರೀತಿ ಅಂದರೆ ಮಾತಿನ ಪ್ರೀತಿ ಬಗ್ಗೆ ಹೇಳ್ತಾ ಇಲ್ಲ ನಾನು, ತುಂಬ ಸಿಂಪಲ್ ಸರಳವಾದ ಅಧ್ಯಾತ್ಮ ಅದು, ಸರಳವಾದ ಅಧ್ಯಾತ್ಮ. ಒಂದು ನಿಮಿಷ ಇರಿ, ರಸ್ತೆ ಮೇಲೆ ಯಾರಾದರೂ ಬಿದ್ದರೂ ಹೋಗಿ ಕೈ ಹಿಡಿದು ಎತ್ತುವಂಥ ಅಧ್ಯಾತ್ಮ ಅಪ್ಪ ಅದು. ಅದಕ್ಕೇನು ದೊಡ್ಡ ತತ್ವಜ್ಞಾನ ಬೇಕಾಗಿಲ್ಲ. ಅದು ಯಾರಾದರೂ ಬಿದ್ದರೆ ಹೋಗಿ ಅವನಿಗೆ ನೀರು ಕೊಡುವಂಥದ್ದಪ್ಪ ಅದು. ಅದಕ್ಕೇನು ನಾವು ಫಿಲಾಸಫಿ ಗ್ರಂಥ ಗಿಂತ ಬೇಕಾಗಿಲ್ಲ ಅದಕ್ಕೆ. ಸೊ ಅದಕ್ಕೂ ತತ್ವಾರ ಬಂದಿದೆ ಅಂತಂದರೆ, ಅದಕ್ಕೂ ನಮಗೆ ದೊಡ್ಡ ದೊಡ್ಡ ಇವರೇ ಹೇಳಿದಾರಲ್ಲ, ಬೇಂದ್ರೆ ಅವರೇ ಹೇಳಿದ್ದಾರೆ, ಹಸಿದವನ ಮುಂದೆ ಅನ್ನ ಇಡಬೇಕು, ಪಾಕಶಾಸ್ತ್ರದ ಪುಸ್ತಕವನ್ನಲ್ಲ ಅಂತ ಹೇಳಿದ್ದಾರೆ ಅವರು. ಯಾರಿಗಾದರೂ ಹಸ್ದಿದ್ರೆ ಅನ್ನ ಇಡಬೇಕು, ನಾವು ಕೊಡಬೇಕು ಅಷ್ಟೇ, ಪಾಕಶಾಸ್ತ್ರದ ಪುಸ್ತಕವನ್ನಲ್ಲ. ಸದ್ಯ ಧರ್ಮ ಗಿರ್ಮ ಅದು ಇದು ಜಾತಿ ಪಾತಿ ಎಲ್ಲ ಬಂದು ಮತ್ತೆ ತಿರುಗಿ ಪಾಪ ಬಡವರ ಜೀವನ ಉದ್ಧ್ವಸ್ತ ಆಗೋಗಿದೆ. ಬಟ್ ಇದನ್ನು ಹರಡಿಸೋರಿದ್ದಾರಲ್ಲ, ಬೆಳಗ್ಗೆ ಎದ್ದು ಕೂಡಲೇ ಪಾರ್ಕಲ್ಲಿ ಹೋಗಿ ಹೇಟ್ ಮೆಸೇಜ್ ಕಳಿಸೋದು, ಮಾಡಿ ಕಳಿಸೋದು, ಅದನ್ನೇ ಫಾರ್ವರ್ಡ್ ಮಾಡೋದು, ಅವ್ರ ಬಗ್ಗೆ ನನಗೆ ಬೇಜಾರಾಗ್ತಿದೆ. ಅವ್ರು ಆರಾಮಾಗಿದ್ದಾರೆ. ಟೇಕ್ ಡೀಪ್ ಬ್ರೆತ್, ಲೀವ್ ಡೀಪ್ ಬ್ರೆತ್, ಆರಾಮಾಗಿದ್ದಾರೆ ಅವರು. ಕಳಿಸೋದು, ಫಾರ್ವರ್ಡ್ ಮಾಡೋದು. ಅದು ಯಾರ ಜೀವನ ಹಾಳಾಗ್ತಾ ಇದೆ ಥಿಂಕೇ ಮಾಡೋದಿಲ್ಲ. ಮಗ ಅಮೆರಿಕದಲ್ಲಿದ್ದಾನೆ, ಮಗಳು ಆಸ್ಟ್ರೇಲಿಯಾದಲ್ಲಿದ್ದಾಳೆ. ಅಂದರೆ ಎಲ್ಲ ವೇಸ್ಟ್ ಅಲ್ಲ. ಸಾಹಿತ್ಯ ಓದಿದ್ದು, ಸಂಗೀತ ಕೇಳಿದ್ದು, ಮತ್ತು ಮಾಡಿದ್ದು ಎಲ್ಲ ವೇಸ್ಟು. ಅದು ಯಾವುದೂ ಇದರ ಬಗ್ಗೆ ಇಲ್ವೇ ಇಲ್ಲ. ಸಿಂಪಲ್. ಅದು ನನಗೆ ಬೇಜಾರಾಗೋದು. ಸೊ ಈ ಕಾದಂಬರಿ ಒಂದು ಈ ಮತಾಂಧತೆಯ ಬಗ್ಗೆ, ಮತೀಯತೆಯಿಂದ ಕಲುಷಿತವಾಗುತ್ತಿರುವ ಇಂದಿನ ಸೌಹಾರ್ದದ ವಾತಾವರಣದ ಬಗ್ಗೆ ಇದೆ ಅನ್ನುವ ಸೂಚನೆ ಇದೆ. ಯಾಕಂದ್ರೆ ನಾನು ಅದನ್ನು ಓದಬೇಕು. ಯಾಕಂದ್ರೆ ನಾನು ಕೊಯಮತ್ತೂರಲ್ಲಿದ್ದೆ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿದ್ದೆ ಕಳೆದ ಒಂದು 4 ದಿವಸದಿಂದ. ನಾನು ಮೊನ್ನೆ ಅಷ್ಟೇ ಬಂದೆ. ಮತ್ತು ನಾನು ಆ ಥರ ಅಂದರೆ ಈ ಪರೀಕ್ಷೆಗೆ ಓದೋರ ಥರ ನಾಳೆ ಬಿಡುಗಡೆ ಅಂದರೆ 4 ದಿವಸ ಹಿಂದೆ ಓದೋದು, ಆ ಥರದ ಓದು ನನಗೆ ಇಷ್ಟ ಆಗಲ್ಲ. ನಾನು ಸರಿಯಾಗಿ ಮೆಟ್ಟಲು ಇಳಿದು ಓದಬೇಕು. ಅದನ್ನು ನಾನು ಮಾಡ್ತೀನಿ. ಆಮೇಲೆ ಅವರಿಗೆ ಅದರ ಬಗ್ಗೆ ಮಾತಾಡ್ತೀನಿ ನಾನು. ಆದರೆ ಈಗ ಪ್ರಾಬ್ಲಮ್ ಆಗಿರೋದೇ ಅದು. ನಾವು ಹೊಸ ಹುಡುಗರನ್ನು ಈಗ ಹೊಸಬರಲ್ಲಿ, ಹೊಸ ಯುವಕರಲ್ಲಿ, ಹೊಸ ಯುವತಿಯರಲ್ಲಿ ಒಂದು ತಪ್ಪು ಕಲ್ಪನೆ ಮೂಡಿದೆ ಸಾಹಿತ್ಯದ ಬಗ್ಗೆ. ಅವರು ಅದೊಂದು ಡೈರಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನನಗೇನು ಅನಿಸುತ್ತೆ ಅದನ್ನು ಬರಿತೀನಿ ಅಂತ. ಸಾಹಿತ್ಯ ಡೈರಿ ಅಲ್ಲ, ಸಾಹಿತ್ಯ ಒಂದು ಸಂವಾದ. ಇಟ್ಸ್ ಎ ಕಮ್ಯುನಿಕೇಶನ್. ಇಟ್ಸ್ ಎ ಕಮ್ಯುನಿಕೇಶನ್ ವಿತ್ ದ ಕಮ್ಯುನಿಟಿ. ಇಟ್ಸ್ ಎ ಕಮ್ಯುನಿಕೇಶನ್ ವಿತ್ ದ ಹ್ಯೂಮನ್ ವರ್ಲ್ಡ್. ಭಾಷೆ ಅಂತ ಬಂದ ತಕ್ಷಣ ಭಾಷೆ ಈಸ್ ಎ ಸೋಷಿಯಲ್ ಥಿಂಗ್. ಅದೊಂದು ಪಬ್ಲಿಕ್ ಪ್ರಾಪರ್ಟಿ. ಅದರಲ್ಲಿ ಸಾವಿರಾರು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ಭಾಷೆಯಲ್ಲಿ. ಅದನ್ನು ಯೂಸ್ ಮಾಡ್ತಿದ್ದಾಗಲೇ ಯು ಆರ್ ಕನೆಕ್ಟೆಡ್ ವಿತ್ ಸೋ ಮೆನಿ ಮೈಂಡ್ಸ್. 1000 ಪುಸ್ತಕ ಹೆಂಗೆ ಹೇಳಿದ್ರೋ ಹಾಗೆ. ಸೊ ಅದು ಕಮ್ಯುನಿಕೇಶನ್. ನಾ ಇಲ್ಲಿ ಲೈಟ್ ಬಗ್ಗೆ ಅದನ್ನೇ ಹೇಳಿದೆ. ಇಲ್ಲಿ ಬಂದಾಗ ಇಲ್ಲಿ ಕತ್ಲಿತ್ತು, ಯಾರ ಮುಖನೂ ಕಾಣ್ತಿಲ್ಲ. ಅದೇನಾಗಿದೆ ಅಂದರೆ ಮೀಡಿಯಾ ಸೆಂಟ್ರಿಕ್ ಆಗೋಗಿದೆ ಅಲ್ಲ. ಮೀಡಿಯಾಗೆ ಹೇಗೆ ಕಾಣಬೇಕು ನಾವು, ಅಷ್ಟೇ ಇರುತ್ತೆ ಲೈಟು. ನಾಟಕಕ್ಕೆ ಸರಿ, ಅದು ಸಿನಿಮಾಕ್ಕೆ ಸರಿ, ಡಾನ್ಸಿಗೆ ಸರಿ, ಭರತನಾಟ್ಯಮ್ಮಿಗೆ ಸರಿ. ಆದರೆ ಒಬ್ಬ ಸಂಗೀತಗಾರನಿಗೆ ಅಥವಾ ಇವನ್ ನಾಟಕಕ್ಕೂ ಬೇಕು, ಅಥವಾ ಒಬ್ಬ ಭಾಷಣಕ್ಕೆ ಅಥವಾ ಸೆಮಿನಾರಿಗೆ, ಸಂವಾದಕ್ಕೆ ಪ್ರೇಕ್ಷಕರ ಮುಖ ಕಾಣಬೇಕು. ಆಗಲೇ ಸಂವಾದ, ಆಗಲೇ ಮಾತು ಅಲ್ವಾ? ಇಲ್ಲಿದ ನಾವು ಯಾರ ಜೊತೆ ಮಾತಾಡ್ತಿದ್ದೀವಿ? ಅದಕ್ಕೆ ಹೊಸ ಲೇಖಕರಿಗೆ ನಾನು ಹೇಳೋದು, ಸಂವಾದ ಅದು ಮಾತುಕತೆ ವಿತ್ ದ ಹ್ಯೂಮನ್ ವರ್ಲ್ಡ್. ಗೆಟ್ ಕನೆಕ್ಟೆಡ್ ವಿತ್ ಹ್ಯೂಮನ್ ವರ್ಲ್ಡ್ ಆ್ಯಂಡ್ ರೀಡ್ ಸೀನಿಯರ್ ರೈಟರ್ಸ್. ಆಗಲೇ ಎಲ್ಲ ಯುವರ್ ಸ್ಟೋರೀಸ್ ಆ್ಯಂಡ್ ಯುವರ್ ಪೋಯಿಟ್ರಿ ವಿಲ್ ಕಮ್ ಇನ್ ಸರ್ಚ್ ಆಫ್ ಯು. ಅದು ನಿಮ್ಮನ್ನು ಹುಡ್ಕೊಂಡ್ಬರುತ್ತೆ. ನೀವು ಹೋಗಬೇಕಾಗಿಲ್ಲ. ಒಬ್ಬರು ನಾನು ಕೇಳಿದ್ರು, ಆಮೇಲೆ ಅದ್ರ ಬಗ್ಗೆ ನನ್ನ ಮೇಲೆ ತುಂಬ ಟ್ರೋಲಿಂಗ್ ಆಯ್ತಂತೆ, ಗೊತ್ತಿಲ್ಲ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ. ಒಬ್ಬ ನನ್ನ ಯಾವತ್ತೂ ಒಂದು ದಿವಸ ಕೇಳಿದ್ರು, ಬಹುಶಃ ಇಲ್ಲೇ ನಾನು ಹೇಳಿರಬೇಕು ಅದ್ರ ಬಗ್ಗೆ. ಏನು ಕೇಳಿದ್ರು ಅಂದರೆ, ಸರ್ ಒಳ್ಳೆ ಕವಿತೆ ಎಲ್ಲಿ ಸಿಗತ್ತೆ ಸರ್ ಅಂತ ಕೇಳಿದ್ರು. ನಾನಂದೆ, ಎಲ್ಲಿ ನೆಟ್ವರ್ಕ್ ಸಿಗಲ್ವೋ ಅಲ್ಲಿ ಸಿಗತ್ತೆ ಅಂತ ಹೇಳಿದೆ. ಅವ್ರು ಜನ ಅದನ್ನು ತಪ್ಪು ತಿಳ್ಕೊಂಡ್ಬಿಟ್ರು. ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಡಿ ಅಂತ ಹೇಳ್ತಿದ್ದೀನಿ ತಿಳ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಏನೇನೋ ಆಯಿತು. ಅಂದರೆ ಸೆಲ್ಫ್ ಪ್ರಮೋಷನ್ ಆ್ಯಂಡ್ ನೆಟ್ವರ್ಕಿಂಗ್ ಅಲ್ಲ, ಇಟ್ಸ್ ಕನೆಕ್ಷನ್ ವಿತ್ ದ ಹ್ಯೂಮನ್ ವರ್ಲ್ಡ್.
ನಿಮಗೆ ನಿಮ್ಮ ಮನೆಗೆ ಪೇಪರ್ ಹಾಕೋನ್ ಮುಖ ಗೊತ್ತಿಲ್ಲ, ನಿಮ್ಮ ಮನೇಲಿ ಹಾಲು ತಂದು ಹಾಕೋನ್ ಯಾರು ಎಲ್ಲಿರ್ತಾನೆ ಅಂತ ಗೊತ್ತಿಲ್ಲ, ಅವ್ರು ಹೇಳಿದ ಹಾಗೆ ಒಂದು ಸಮಾಜ ನಿಮ್ಮ ಜೀವನದ ಭಾಗ ಆಗಿಲ್ಲ ಅಂತಂದ್ರೆ ಏನು ಸಾಹಿತ್ಯ? ಯಾಕೆ ಬರೀತೀರಿ? ಯಾರೊಬ್ಬ ನಾನು ಹೇಳ್ದ, ಸರ್ ನನಗೆ ಭಾವನೆಗಳು ಒತ್ತಡ ಹಿಂಗೆ ಬಂದು 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 ನಾನು ಕಾರ್ಕೊಂಡ್ಬಿಡ್ತೀನಿ ಅಂತಂದ. ವಾಂತಿ ಮಾಡ್ಕೊಂಡ್ಬಿಡ್ತಾನಂತೆ ಅವನು. ಹೌದಪ್ಪ, ನೀನು ವಾಂತಿ ಮಾಡ್ಕೊಳ್ತಿ, ಹೌದು, ಅದು ನಿನ್ನ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಕಥೆ ಏನು? ವಾಟ್ ಅಬೌಟ್ ಅಸ್? ಸಿ, ದಟ್ ಇಸ್ ಎ ಮೂಲಭೂತವಾಗಿ ಅದು ನಾನು ಯಾಕೆ ಬರೀತೀನಿ, ನಾನು ಯಾಕೆ ಬರೀಬೇಕು ಅನ್ನೋದನ್ನ ತಮಗೆ ತಾವೇ ಹೊಸ ಲೇಖಕರು ಕೇಳ್ಕೋಬೇಕು. ಅದೊಂದು ಪ್ರಜ್ಞಾ ಪ್ರವಾಹ, ಒಂದು ರಿಲೇ ರೇಸ್ ಇರ್ತಿತ್ತಲ್ಲ ಕಾಲೇಜಲ್ಲಿ, ಸ್ಕೂಲಲ್ಲಿ. ಒಬ್ಬರು ಬ್ಯಾಟನ್ ತಗೊಂಡು ಮುಂದೆ ಓಡ್ತಿದ್ವಿ ನಾವು. ಹಿಂದಿನವನು ಬ್ಯಾಟನ್ ತಗೊಂಡು ಮತ್ತೊಬ್ಬನಿಗೆ ಕೊಡ್ತಿದ್ದ, ಅವನು ಬ್ಯಾಟನ್ ತಗೊಂಡು ಮತ್ತೊಬ್ಬನಿಗೆ ಕೊಡ್ತಿದ್ದ. ಬ್ಯಾಟನ್ ಅಂದ್ರೆ ಏನು? ಹಿಂದಿನ ತಲೆಮಾರಿನ ಲೇಖಕರ ಬ್ಯಾಟನ್ ತಗೊಂಡು ನಾವು ಮುಂದೆ ಓಡಬೇಕು. ಅವನು ಬ್ಯಾಟನ್ ತಗೊಂಡು ಮತ್ತೊಂದು ಓಡಬೇಕು. ಅದು ಪ್ರಜ್ಞೆಯ ಪ್ರವಾಹ. ಇಲ್ಲಿದ್ದ ನಾವು ಅಲ್ಲೇ ಇರ್ತೀವಿ, ಸ್ಟೋನ್ ಏಜ್, ಶಿಲಾಯುಗದಲ್ಲಿ ಇರ್ತೀವಿ. ಸಿಂಪಲ್, ಜಾಸ್ತಿ ಕಾಂಪ್ಲಿಕೇಶನ್ ಇಲ್ಲ ಅಲ್ಲಿ. ನಾವು ಯಾರನ್ನು ಓದ್ದೆ ಹೀಗೂ ಓದು ಅಂದ್ರೆ ಮತ್ತೊಬ್ಬ ಮೊನ್ನೆ ಸಿಗ್ದ ಪುಣ್ಯಾತ್ಮ, ಸಾರಿ ಹಂಗೆ ಹೇಳ್ಬಾರ್ದು, ಮತ್ತೆ ಸಿಗ್ದ, ಓದಪ್ಪ ಅಂದ್ರೆ ಇಲ್ಲ ಸರ್ ಓದಿದರೆ ಒರಿಜಿನಾಲಿಟಿ ಹೋಗ್ಬಿಡುತ್ತೆ ನಂದು ಅಂದ. ಈಗ ನಾನು ಏನು ಮಾಡಲಿ? ಸ್ವಲ್ಪ ತುಂಬ ಪ್ರಾಬ್ಲಮ್ಗಳು ತುಂಬ ಇವೆ. ಆಮೇಲೆ ಇನ್ನೊಂದು ಅಂದರೆ ಈ ಪ್ರಶಸ್ತಿಗಳು ಎಷ್ಟಪ್ಪ, ಎಷ್ಟು ಪ್ರಶಸ್ತಿಗಳು, ಇದರ ಬಗ್ಗೆ ಹೇಳಿದ್ರು ಜನ ತಪ್ಪು ತಿಳ್ಕೊಳ್ತಾರೆ. ಸದ್ಯಕ್ಕೆ ಈಗ ಕನ್ನಡದಲ್ಲಿ ಓದುಗರಿಗಿಂತ ಜಾಸ್ತಿ ಲೇಖಕರು, ಲೇಖಕರಿಗಿಂತ ಜಾಸ್ತಿ ಪ್ರಶಸ್ತಿಗಳು. ಈ ರೇಷಿಯೋ ಬಹಳ ಅಬ್ನಾರ್ಮಲ್ ಆಗಿದೆ ಇದು, ಆ್ಯಂಡ್ ಇಟ್ ಈಸ್ ಮಿಸ್ಲೀಡಿಂಗ್. ಅಂದರೆ ಹೆಂಗಾಗೋಗಿದೆ ಅಂದರೆ ಪ್ರಶಸ್ತಿಗಳೇ ಬರವಣಿಗೆಯ ಮುಖ್ಯ ಗುರಿ ಅನ್ನುವ ಒಂದು ತಪ್ಪು ಕಲ್ಪನೆಯನ್ನು ಕೊಡುವಂತಾಗಿದೆ. ಯಾರಾದರೂ ಹೊಸ ಲೇಖಕ ಸಿಕ್ಕಿದ್ರೆ, ಸರ್ ನನಗೆ ಕಳೆದ 1 ವರ್ಷದಲ್ಲಿ 3 ಈ ಪ್ರಶಸ್ತಿ ಬಂದಿದೆ, 3 ಆ ಪ್ರಶಸ್ತಿ ಬಂದಿದೆ ಅಂತ ಪರಿಚಯ ಮಾಡ್ಕೊಳ್ತಾನೆ. ಅಂದರೆ ಅದೇ ಐಡೆಂಟಿಟಿ ಅನ್ನೋ ಥರ ಆಗಿದೆ. ಸಿ, ಹೊಸಬ ಇದ್ದಾಗ ಅದು ಒಂದು ಸರಿ, ಬಟ್ ಅಲ್ಲ, ಇದು ರೈಟಿಂಗ್ ಈಸ್ ಎ ಮೀನ್ಸ್ ಟು ಅಂಡರ್ಸ್ಟ್ಯಾಂಡ್ ಲೈಫ್. ಬದುಕನ್ನು ಅರಿಯೋದಕ್ಕೆ ಇರುವಂಥ ಒಂದು ವಿಂಡೋ ಅನ್ನುವಂಥ ಪರಿಕಲ್ಪನೆ ಅವನಿಗೆ ಯಾವಾಗ ಗೊತ್ತಾಗತ್ತೆ ಅಂದರೆ ಅವನು ಅದನ್ನು ಓದಿದಾಗ, ಒಂದು ಒಳ್ಳೆಯ ಲಿಟ್ರೇಚರನ್ನು ಓದಿದಾಗ. ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ, ಖಂಡಿತವಾಗಿ ಮುಗಿಸ್ತೇನೆ. ಆಮೇಲೆ ಒಂದು ನನಗೆ ಇವತ್ತು ನಾನು ಮಾಡಲೇಬೇಕಾದಂಥ ಸಂಗತಿ ಅಂದರೆ, ನಮ್ಮ ಕಾಲದ, ನಮ್ಮ ದೇಶದ ಅತಿ ದೊಡ್ಡ ಕವಿ ವಿನೋದ್ ಕುಮಾರ್ ಶುಕ್ಲಾ ಮೊನ್ನೆ ತೀರ್ಕೊಂಡ್ರು. ಅತಿ ದೊಡ್ಡ ಕವಿ. ಅವರ ಒಂದು ಕವಿತೆಯನ್ನು ಓದಿ ನನ್ನ ಮಾತು ಮುಗಿಸ್ತೇನೆ. ಅವರಿಗೆ ನಾವು ಸಲ್ಲಿಸಲೇಬೇಕಾದ ಮುಡಿಪು ಇದು, ನಾವೆಲ್ಲ ಸಾಹಿತ್ಯ ಪ್ರೇಮಿಗಳಾಗಿ. ಹಿಂದಿ ಕವಿ ಅವರು, ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಈಚೆ ಬಂತು. ಅವರ ಬಗ್ಗೆ ನೀವು ಈಗ ಹುಡುಕಿ ನೋಡ್ಬೋದು. ಅವ್ರ ಕವಿತೆಗಳು ಇಂಗ್ಲೀಷಲ್ಲೂ ಲಭ್ಯ ಇದೆ, ಅವರ ಹಿಂದಿಲಂತೂ ಲಭ್ಯನೇ ಇದೆ. ಅದ್ಭುತವಾಗಿ ಬರೀತಾರೆ ಅವರು. ಒಂದು ಪುಟ್ಟ ಕವಿತೆ ಅವ್ರದ್ದು ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ. ಅವ್ರದ್ದು ನೌಕರ್ ಕಿ ಕಮೀಜ್ ಅಂತ ಭಾಳ ಒಳ್ಳೆ ನಾವೆಲ್ಲು, 1979 ಅದನ್ನು ಮಣಿ ಕೌಲ್ ಅವರು ಹಿಂದಿಲಿ ಫಿಲ್ಮ್ ಮಾಡಿದ್ದಾರೆ. ಪೇಡ್ ಪರ್ ಕಮ್ರಾ ಅಂತ ಒಂದು ಸ್ಟೋರಿ ಕಲೆಕ್ಷನ್ ಇದೆ ಅವ್ರದ್ದು. ಆಮೇಲೆ ದೀವಾರ್ ಮೇ ಏಕ್ ಖಿಡ್ಕಿ ರಹತಿ ಅಂತ ಒಂದು ನಾವೆಲ್ ಇದೆ, ಚೆನ್ನಾಗಿದೆ ನೋಡಿ. ಗೋಡೆಯಲ್ಲಿ ಒಂದು ಕಿಟಕಿ ವಾಸಿಸುತ್ತದೆ ಅಂತ ಹೆಸರು, ಎಷ್ಟು ಚೆನ್ನಾಗಿದೆ ನೋಡಿ. ದೀವಾರ್ ಮೇ ಏಕ್ ಖಿಡ್ಕಿ ರಹತಿ. ಕವಿತೆಗಳನ್ನಂತೂ ಅದ್ಭುತವಾಗಿ ಬರೆದಿದ್ದಾರೆ ಅವರು. ಅವ್ರದ್ದೇ ದಿನನಿತ್ಯದ ವಿವರಗಳಲ್ಲಿ ಅವರ ಕವಿತೆಗಳಿರುತ್ತವೆ. ಅವ್ರದ್ದೊಂದು ಸಣ್ಣ ಪದ್ಯ, ಯಾಕಂದ್ರೆ ಇವತ್ತು ಆ ಎಲ್ಲ ಫೋಟೋಗಳನ್ನು ನೋಡಿದಾಗ ನನಗನ್ನಿಸ್ತು ಇದನ್ನು ನಾನು ಓದಬೇಕು ಅಂತ. ಪುಟ್ಟ ಪುಟ್ಟ ಆಸೆಯಿಂದ ಜೀವನ, ಪುಟ್ಟ ಪುಟ್ಟ ಆಸೆಯಿಂದ ಜೀವನ, ಪುಟ್ಟ ಪುಟ್ಟ ಆಸೆಯಿಂದ ಇತ್ತು ಜೀವನ. ದೊಡ್ಡ ಆಸೆಗೆ ಯಾವ ಜಾಗ ಇರಲಿಲ್ಲ. ಬಹುಶಃ ನನ್ನ ನಾಳೆ ಇರಲಿಕ್ಕಿಲ್ಲ, ಬಹುಶಃ ನನ್ನ ನಾಳೆ ಇರಲಿಕ್ಕಿಲ್ಲ, ಆದರೂ ನಾಳೆ ಎಲ್ಲರ ನೆಮ್ಮದಿಯ ದಿನವಿರಲಿ. ನನ್ನ ಮೊಮ್ಮಗಳು ಚಾಕ್ಲೇಟು ತಿನ್ನುತ್ತಾಳೆ, ನನ್ನ ಮೊಮ್ಮಗಳು
ಬೈ ದ ವೇ ಅವರು ಮೊನ್ನೆ ತೀರ್ಕೊಂಡ್ರು. ಒಂದು ಹಿನ್ನೆಲೆ ಇದಂತ ನನಗೆ ಓದೋದಕ್ಕೆ. ಮೊನ್ನೆ ಅಂದರೆ 23ನೇ ತಾರೀಕು ತೀರ್ಕೊಂಡ್ರು ಅವರು. ಪುಟ್ಟ ಪುಟ್ಟ ಆಸೆಯಿಂದ ಇತ್ತು ಜೀವನ, ದೊಡ್ಡ ಆಸೆಗೆ ಯಾವ ಜಾಗ ಇರಲಿಲ್ಲ. ಬಹುಶಃ ನನ್ನ ನಾಳೆ ಇರಲಿಕ್ಕಿಲ್ಲ, ಆದರೂ ನಾಳೆ ಎಲ್ಲರ ನೆಮ್ಮದಿಯ ದಿನವಿರಲಿ. ನನ್ನ ಮೊಮ್ಮಗಳು ಚಾಕ್ಲೇಟು ತಿನ್ನುತ್ತಾಳೆ, ನನಗೂ ಕೊಡುತ್ತಾಳೆ, ಬಾಬಾ ತಿನ್ನು, ಹೆಚ್ಚೇನೂ ಸಿಹಿ ಇಲ್ಲ ಅಂತ. ನಾನು ಕೇಳ್ತೇನೆ, ನಾಳೆನೂ ಕೊಡ್ತೀಯಾ? ಹಾ ಅಂದಳವಳು. ಚಾಕ್ಲೇಟಿನ ಜೊತೆಗೆ ಅವಳು ನಾಳೆಯ ದಿನವನ್ನೂ ಕೊಟ್ಟಳು ತನ್ನ ಕೈಯಾರೆ. ಚಾಕ್ಲೇಟಿನ ಜೊತೆಗೆ ಅವಳು ನಾಳೆಯ ದಿನವನ್ನೂ ಕೊಟ್ಟಳು ನನಗೆ ತನ್ನ ಕೈಯಾರೆ. ಸೊ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮತ್ತು ಅಂಕಿತಾ ಅವರಿಗೆ ಮತ್ತು ಅವರ ಲೇಖಕರ ಬಳಗಕ್ಕೆ ಮತ್ತು ಓದುಗರ ಬಳಗಕ್ಕೆ, ಅಸಂಖ್ಯಾತ ಓದುಗರ ಬಳಗಕ್ಕೆ, ಯಾಕಂದರೆ ಓದುಗರೇ ಕೊನೆಗೂ ಸಾಹಿತ್ಯದ ನಿಜವಾದ ಶಕ್ತಿ. ಅನಾಮಿಕ ಓದುಗರು, ಎಲ್ಲಿ ಹೋದರೂ ಸಿಗುವ, ಅಂಗಡಿಯಲ್ಲಿ ಕೂತಾಗಲೇ ಸಿಗುವ ಎಲ್ಲ ಓದುಗ ಬಳಗಕ್ಕೆ ನನ್ನ ವಂದನೆಗಳು. ಮತ್ತು ಜೋಗಿಯವರೇ, ನಿಮಗೂ ಅಭಿನಂದನೆಗಳು. ಮತ್ತು ನೀವು ಬೆಳೆಸುತ್ತಿರುವ ನಿಮ್ಮ ಎಲ್ಲ ಪತ್ರಿಕೆಯ ಮೂಲಕ, ನಿಮ್ಮ ಸಂಪರ್ಕದ ಮೂಲಕ, ನಿಮ್ಮ ಎಲ್ಲ ಲೇಖಕರಿಗೆ